ಎಲ್ಲರಿಗೂ ನಮಸ್ಕಾರಗಳು. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಕಳೆದ ತರಗತಿಯಲ್ಲಿ ನಾನು 2024 ಮತ್ತು 25ನೇ ಸಾಲಿನ ಕರ್ನಾಟಕದ ಆರ್ಥಿಕ ಸಮೀಕ್ಷೆಯ ಕುರಿತಾಗಿ ಬಹಳಷ್ಟು ವಿಚಾರಗಳನ್ನು ಚರ್ಚೆಯನ್ನು ಮಾಡಿರ್ತೀನಿ. ಅದರಲ್ಲಿ ಮೊದಲನೇ ಪಾಠವಾದಂತಹ ಏನು ರಾಜ್ಯ ಆದಾಯ ಹಣದುಬ್ಬರಕ್ಕೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಮಾಹಿತಿಯನ್ನು ಅಧ್ಯಯನವನ್ನು ಮಾಡಿರ್ತೀವಿ. ಈ ಒಂದು ತರಗತಿಯ ಮುಂದುವರೆದಂತಹ ಭಾಗವಾಗಿ ಇವತ್ತಿನ ತರಗತಿಯಲ್ಲಿ ನಾವು ಅಧ್ಯಾಯ 2 ವಿತ್ತೀಯ ಅಭಿವೃದ್ಧಿ ಮತ್ತು ರಾಜ್ಯ ಹಣಕಾಸು ಈ ಒಂದು ವಿಷಯದ ಕುರಿತು ಮಾಹಿತಿಗಳನ್ನು ಅಧ್ಯಯನವನ್ನು ಮಾಡ್ತಾ ಹೋಗೋಣ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ತರಗತಿಗಳ ಕುರಿತಾದಂತಹ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಇವತ್ತಿನ ತರಗತಿಯಲ್ಲಿ ನಾವು ಮೊದಲಿಗೆ ವಿತ್ತೀಯ ಕೊರತೆ ಅಂತ ಅಂದರೆ ಏನು, ರಾಜ್ಯ ಹಣಕಾಸು ವಿಭಾಗಗಳು ಯಾವುದು ಅಂತ ಹೇಳಿ ಮೊದಲಿಗೆ ಅಧ್ಯಯನವನ್ನು ಮಾಡ್ತಾ ಹೋಗೋಣ. ನೀವಿಲ್ಲಿ ನೋಡ್ತಿರುವಂಥದ್ದು ವಿತ್ತೀಯ ಕೊರತೆಗೆ ಸಂಬಂಧಪಟ್ಟಂತಹ ಅಂಕಿಅಂಶಗಳು ಆಗಿರುತ್ತೆ. ಓಕೆ, ಮೊದಲಿಗೆ ವಿತ್ತೀಯ ಕೊರತೆ ಅಂತ ಹೇಳಿದ್ರೆ, ವಿತ್ತೀಯ ಕೊರತೆಯನ್ನು ನಾವು ಇಂಗ್ಲೀಷಲ್ಲಿ ಫಿಸ್ಕಲ್ ಡಿಫಿಷಿಯೇಟ್ ಅಂತ ಹೇಳಿ ಕರೆಯಲಾಗುತ್ತೆ. ಹಾಗೆ ಇದನ್ನು ನಾವು ಹಣಕಾಸು ಕೊರತೆ ಅಂತಲೂ ಕೂಡ ಕರೆಯಲಾಗುತ್ತೆ. ವಿತ್ತೀಯ ಕೊರತೆ ಅಂತ ಹೇಳಿದ್ರೆ ಒಂದು ಆರ್ಥಿಕ ವರ್ಷದಲ್ಲಿ ಸರ್ಕಾರದ ಒಟ್ಟು ಆದಾಯ ಅಂದರೆ ಸಾಲವನ್ನು ಹೊರತುಪಡಿಸಿದ ನಂತರ ಉಳಿಯುವಂತಹ ಸರ್ಕಾರದ ಒಟ್ಟು ಆದಾಯ ಮತ್ತು ಸರ್ಕಾರದ ಒಟ್ಟು ವೆಚ್ಚ ಏನಿರುತ್ತೆ, ಇದರ ನಡುವೆ ಇರುವಂತಹ ವ್ಯತ್ಯಾಸವನ್ನು ನಾವು ವಿತ್ತೀಯ ಕೊರತೆ ಅಂತ ಹೇಳಲಾಗುತ್ತೆ. ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ, ವಿತ್ತೀಯ ಕೊರತೆ ಅಂತ ಹೇಳಿದ್ರೆ ಸರ್ಕಾರದ ಆದಾಯಕ್ಕಿಂತ ಸರ್ಕಾರ ಮಾಡುವಂತಹ ವೆಚ್ಚ ಏನಿರುತ್ತೆ ಇದು ಜಾಸ್ತಿ ಇರುತ್ತೆ. ಈ ಒಂದು ಟರ್ಮನ್ನು ನಾವು ವಿತ್ತೀಯ ಕೊರತೆ ಅಂತ ಹೇಳಿ ಕರೆಯಲಾಗುತ್ತೆ. ಇಲ್ಲಿ ಸೆಂಟೆನ್ಸ್ ಇದೆ ನೋಡಿ, ಸರ್ಕಾರಕ್ಕೆ ಬರುವಂತಹ ಆದಾಯಕ್ಕಿಂತ ಅಂದರೆ ಸರ್ಕಾರಕ್ಕೆ ಯಾವ ಮೂಲದಿಂದ ಆದಾಯ ಬರುತ್ತೆ? ತೆರಿಗೆಯಿಂದ ಆದಾಯ ಬರುತ್ತೆ, ಶುಲ್ಕಗಳಿಂದ ಆದಾಯ ಬರುತ್ತೆ ಮತ್ತು ಲಾಭಾಂಶದಿಂದ ಆದಾಯ ಬರುತ್ತೆ. ಈ ಆದಾಯಕ್ಕಿಂತ ಸರ್ಕಾರ ಮಾಡುವಂತಹ ಖರ್ಚು ಅಂತ ಬಂದಾಗ ಸರ್ಕಾರವು ಸರ್ಕಾರಿ ಅಧಿಕಾರಿಗಳಿಗೆ ಸಂಬಳವನ್ನು ಕೊಡುವಂಥದ್ದು, ಸಬ್ಸಿಡಿಗಳನ್ನು ಕೊಡುವಂಥದ್ದು, ಯೋಜನೆಗಳನ್ನು ಜಾರಿಗೆ ತರುವಂಥದ್ದು, ಜನರಿಗೆ ಮೂಲ ಸೌಕರ್ಯಗಳನ್ನು ಒದಗಿಸಿಕೊಡುವಂಥದ್ದು. ಈ ವಿಚಾರಗಳ ಮೇಲೆ ವ್ಯಯ ಮಾಡುವಂತಹ ಖರ್ಚೇನಿರುತ್ತೆ ಇದು ಜಾಸ್ತಿ ಇರುತ್ತೆ. ಅಂದರೆ ಆದಾಯ ಅನ್ನುವಂಥದ್ದು ಕಡಿಮೆ ಇರುತ್ತೆ, ವೆಚ್ಚ ಅನ್ನುವಂಥದ್ದು ಜಾಸ್ತಿ ಆಗಿರುತ್ತೆ. ಈ ನಡುವೆ ಈ ಒಂದು ವ್ಯತ್ಯಾಸವನ್ನು ನಾವು ವಿತ್ತೀಯ ಕೊರತೆ ಅಂತ ಹೇಳಿ ಕರೆಯಲಾಗುತ್ತೆ. ಇಲ್ಲಿ ವಿತ್ತೀಯ ಕೊರತೆ ಅಂತ ಹೇಳಿ ಬಂದಾಗ ಆದಾಯ ಅನ್ನುವಂಥದ್ದು ಕಡಿಮೆ ಇರುತ್ತೆ. ಈಗ ಆಲ್ರೆಡಿ ನಿಮಗೆ ಗೊತ್ತಾಗಿದೆ. ವೆಚ್ಚ ಅನ್ನುವಂಥದ್ದು ಜಾಸ್ತಿ ಇರುತ್ತೆ, ಇದು ಕೂಡ ನಿಮಗೆ ಅರ್ಥ ಆಗಿದೆ. ಈ ಆದಾಯ ಕಡಿಮೆ ಇದ್ದಾಗ, ವೆಚ್ಚ ಜಾಸ್ತಿ ಇದ್ದಾಗ ನಾವು ಯೋಜನೆಗಳನ್ನು ನಿಭಾಯಿಸಬೇಕು ಅಂತ ಹೇಳಿದ್ರೆ, ಖರ್ಚುಗಳನ್ನು ನಾವು ನಿಭಾಯಿಸಬೇಕು ಅಂತ ಹೇಳಿದ್ರೆ ಸರ್ಕಾರ ಏನು ಮಾಡಬೇಕಾಗತ್ತೆ? ಇತರೆ ಮೂಲಗಳಿಂದ ಸಾಲವನ್ನು ಮಾಡಬೇಕಾಗಿರುತ್ತೆ. ಹಾಗಾಗಿ ವಿತ್ತೀಯ ಕೊರತೆ ಏನಿದೆ ಇದು ನಮ್ಮ ದೇಶದ ಮತ್ತು ನಮ್ಮ ರಾಜ್ಯ ಸರ್ಕಾರದ ಸಾಲದ ವಿಚಾರದ ಕುರಿತು ಮಾಹಿತಿಯನ್ನು ಕೊಡ್ತಾ ಹೋಗುತ್ತೆ ಅಂತ ಹೇಳಿ ನಾವು ನೋಡ್ತಾ ಹೋಗ್ಬೋದು. ಓಕೆ, ನಂತರದಲ್ಲಿ ಇಲ್ಲಿದೆ ನೋಡಿ, ವಿತ್ತೀಯ ಕೊರತೆ ಅನ್ನುವಂಥದ್ದು ಸರ್ಕಾರವು ತನ್ನ ಖರ್ಚುಗಳನ್ನು ನಿಭಾಯಿಸಲು ಮಾರುಕಟ್ಟೆಯಿಂದ ಅಥವಾ ಇತರೆ ಮೂಲಗಳಿಂದ ಎಷ್ಟು ಸಾಲವನ್ನು ಪಡಿಬೇಕು ಅಂತ ಹೇಳಿ ಇಲ್ಲಿ ಸೂಚಿಸುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ವಿತ್ತೀಯ ಕೊರತೆ ಅಂದರೆ ಏನು ಅಂತ ಹೇಳಿ ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಆದಾಯ ಅನ್ನುವಂಥದ್ದು ಕಡಿಮೆ ಇರುತ್ತೆ, ವೆಚ್ಚ ಅನ್ನುವಂಥದ್ದು ಜಾಸ್ತಿ ಇರುತ್ತೆ. ಉದಾಹರಣೆಗೆ ನಮ್ಮ ನಿಜ ಜೀವನದ ಒಂದು ಉದಾಹರಣೆಯನ್ನು ಕೊಡೋದಾದರೆ, ಈಗ ನಮಗೆ 10,000 ರೂಪಾಯಿಯಷ್ಟು ಸಂಬಳ ಬರ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಖರ್ಚುಗಳು ಬಂದು 15,000 ರೂಪಾಯಿ ಇರುತ್ತೆ. ಅಂದರೆ ಎಲೆಕ್ಟ್ರಿಕ್ ಬಿಲ್ ಕಟ್ಟುವಂಥದ್ದಾಗಿರ್ಬೋದು, ಮನೆ ಬಾಡಿಗೆನ ಕಟ್ಟುವಂಥದ್ದಾಗಿರ್ಬೋದು, ಲೋನನ್ನು ಪೇ ಮಾಡುವಂಥದ್ದಾಗಿರ್ಬೋದು, ಎಲ್ಲವನ್ನ ಸೇರಿಸಿದ್ರೆ ಖರ್ಚು ಅನ್ನುವಂಥದ್ದು 15,000 ಆಗಿರುತ್ತೆ. ಆದರೆ ನಮ್ಮ ಆದಾಯ 10,000 ಇದೆ, ಖರ್ಚು 15,000 ಇದೆ ಅಂತ ಹೇಳಿದ್ರೆ ಇನ್ನುಳಿದಂತೆ 5,000 ಏನಿರುತ್ತೆ ಇದನ್ನು ನಾವು ಸಾಲವನ್ನು ಮಾಡಿ ನಾವು ಖರ್ಚನ್ನು ನಿಭಾಯಿಸಬೇಕಾಗಿರುತ್ತೆ. ಈ ಒಂದು ಟರ್ಮನ್ನು ನಾವು ಆರ್ಥಿಕತೆಯಲ್ಲಿ ವಿತ್ತೀಯ ಕೊರತೆ ಅಥವಾ ಹಣಕಾಸು ಕೊರತೆ ಅಂತ ಹೇಳಿ ಕರೆಯಲಾಗುತ್ತೆ. ಓಕೆ, ನಂತರದಲ್ಲಿ ಇಲ್ಲಿ ವಿತ್ತೀಯ ಕೊರತೆಯನ್ನು ಲೆಕ್ಕಾಚಾರವನ್ನು ಮಾಡುವಂತಹ ಒಂದು ವಿಧಾನ ಅಂತ ಹೇಳಿ ನಾವು ನೋಡೋದಾದರೆ, ವಿತ್ತೀಯ ಕೊರತೆಯನ್ನು ಪರ್ಸೆಂಟೇಜ್ ಲೆಕ್ಕದಲ್ಲಿ ಕೊಡ್ತಾರಾ ಅಥವಾ ಕೋಟಿ ರೂಪಾಯಿಗಳಲ್ಲಿ ಕೊಡ್ತಾರಾ ಅಂತ ಹೇಳಿ ನಾವು ನೋಡೋದಾದರೆ, ವಿತ್ತೀಯ ಕೊರತೆಯನ್ನು ಸಾಮಾನ್ಯವಾಗಿ
ದೇಶದ ಒಟ್ಟು ಆಂತರಿಕ ಉತ್ಪನ್ನದ ಅಂದರೆ GDPಯ ಶೇಕಡಾವಾರು ಪ್ರಮಾಣದಲ್ಲಿ ಈ ವಿತ್ತೀಯ ಕೊರತೆಯನ್ನು ಲೆಕ್ಕಾಚಾರವನ್ನು ಮಾಡಲಾಗುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಸೊ GDP ಅಂತ ಹೇಳಿ ಬಂದಾಗ ರಾಷ್ಟ್ರ ಹಂತದಲ್ಲಿ ನೋಡ್ತೀವಿ, GSDP ಅಂತ ಹೇಳಿ ಬಂದಾಗ ನಾವು ರಾಜ್ಯ ಹಂತದಲ್ಲಿ ನೋಡ್ತೀವಿ. ಸೊ ಉದಾಹರಣೆಗೆ ನಮ್ಮ ರಾಜ್ಯದ ವಿತ್ತೀಯ ಕೊರತೆ ಎಷ್ಟಿದೆ ಅಂತ ಹೇಳೋದಾದರೆ, ಉದಾಹರಣೆಗೆ ನಾನು ಹೇಳ್ತಿರುವಂಥದ್ದು GSDPಯ ಮೇಲೆ 3% ವಿತ್ತೀಯ ಕೊರತೆ ಇದೆ ಅಂತ ಹೇಳಿದ್ರೆ, ಆದಾಯದ ಮೇಲೆ 3% ಹಣಕಾಸು ಕೊರತೆ ಇದೆ. ಈ 3% ಹಣವನ್ನು ನಾವು ಬೇರೆ ಕಡೆಯಿಂದ ಸಾಲವನ್ನು ಮಾಡಿ ನಾವೇನು ಮಾಡಬೇಕಾಗತ್ತೆ, ಖರ್ಚನ್ನು ನಿಭಾಯಿಸಬೇಕಾಗತ್ತೆ ಅಂತ ಹೇಳಿ ಪರ್ಸೆಂಟೇಜ್ ಲೆಕ್ಕದಲ್ಲಿ ಕೊಡ್ತಾರೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಹಾಗಾಗಿ ವಿತ್ತೀಯ ಕೊರತೆ ಅಂತ ಹೇಳಿ ಬಂದಾಗ ರಾಷ್ಟ್ರ ಹಂತದಲ್ಲಿ GDPಯ ಮೇಲೆ, ರಾಜ್ಯ ಹಂತದಲ್ಲಿ GSDPಯ ಮೇಲೆ ಪರ್ಸೆಂಟೇಜ್ ಲೆಕ್ಕದಲ್ಲಿ ವಿತ್ತೀಯ ಕೊರತೆಯನ್ನು ನೀಡಲಾಗುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಓಕೆ, ಸೊ ಈಗ ವಿತ್ತೀಯ ಕೊರತೆ ಅನ್ನುವಂಥದ್ದು ಹೆಚ್ಚಾಗಲು ಪ್ರಮುಖ ಕಾರಣಗಳು ಏನಾಗಿರುತ್ತೆ ನೋಡ್ತಾ ಹೋಗೋಣ. ಸೊ ಮೊದಲಿಗೆ ಸರ್ಕಾರ ವೆಚ್ಚದಲ್ಲಿ ಏರಿಕೆ ಆಗುತ್ತೆ. ಇದನ್ನ ಈಗ ಆಲ್ರೆಡಿ ನಾವು ಅಧ್ಯಯನವನ್ನು ಮಾಡಿರ್ತೀವಿ. ಹಾಗೆ ಆದಾಯ ಸಂಗ್ರಹಣೆಯಲ್ಲೂ ಕೂಡ ಇಳಿಕೆ ಅನ್ನುವಂಥದ್ದು ಆಗುತ್ತೆ. ಈ ಎರಡು ಕಾರಣಗಳಿಂದ ಪ್ರತಿಯೊಂದು ರಾಜ್ಯದಲ್ಲಾಗಿರ್ಬೋದು ಅಥವಾ ರಾಷ್ಟ್ರ ಹಂತದಲ್ಲಿ ಈ ವಿತ್ತೀಯ ಕೊರತೆ ಅನ್ನುವಂಥದ್ದು ಉಂಟಾಗುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ನಂತರದಲ್ಲಿ ಇಲ್ಲಿ ಸರ್ಕಾರ ವೆಚ್ಚದಲ್ಲಿ ಏರಿಕೆ ಆದರೆ ವಿತ್ತೀಯ ಕೊರತೆ ಅನ್ನುವಂಥದ್ದು ಉಂಟಾಗತ್ತೆ ಅಂತ ಹೇಳಿ ಈಗ ತಾನೇ ಅಧ್ಯಯನವನ್ನು ಮಾಡಿದ್ವಿ. ಸೊ ಯಾವ ರೀತಿಯಲ್ಲಿ ಸರ್ಕಾರ ವೆಚ್ಚವನ್ನು ಮಾಡುತ್ತೆ ಅಂತ ಹೇಳಿ ನಾವು ನೋಡೋದಾದರೆ, ಸೊ ಮೊದಲಿಗೆ ಸಬ್ಸಿಡಿಗಳನ್ನು ಕೊಡುವಂಥದ್ದು, ಆಹಾರಕ್ಕೆ ಸಂಬಂಧಪಟ್ಟ ಹಾಗೆ, ಇಂಧನಕ್ಕೆ ಸಂಬಂಧಪಟ್ಟ ಹಾಗೆ, ರಸಗೊಬ್ಬರಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ದೊಡ್ಡ ಮಟ್ಟದಲ್ಲಿ ಏನು ಮಾಡುತ್ತೆ, ಸರ್ಕಾರಗಳು ಸಬ್ಸಿಡಿಗಳನ್ನು ಕೊಡ್ತಾ ಹೋಗುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ಅಲ್ಲಿ ವೆಚ್ಚ ಅನ್ನುವಂಥದ್ದು ಜಾಸ್ತಿ ಆಗ್ತಾ ಹೋಗುತ್ತೆ. ಉದಾಹರಣೆಗೆ ಪ್ರಸ್ತುತ ನಮ್ಮ ಕರ್ನಾಟಕದಲ್ಲಿ ಏನು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ, ಸೊ ಇದರ ಮೇಲೂ ಕೂಡ ಖರ್ಚು ಅನ್ನುವಂಥದ್ದು ಜಾಸ್ತಿ ಆಗ್ತಾ ಇದೆ. ನಂತರ ಬಂಡವಾಳ ವೆಚ್ಚ ಅಂತ ಹೇಳಿ ಬರುತ್ತೆ. ಅಂದರೆ ರಸ್ತೆಗಳನ್ನು ನಿರ್ಮಾಣ ಮಾಡುವಂಥದ್ದು, ಸೇತುವೆಗಳನ್ನು ನಿರ್ಮಾಣ ಮಾಡುವಂಥದ್ದು, ಬಂದರುಗಳನ್ನು ನಿರ್ಮಾಣ ಮಾಡುವಂಥದ್ದು ಮತ್ತು ವಿದ್ಯುತ್ ಸ್ಥಾವರಗಳನ್ನು ನಿರ್ಮಾಣ ಮಾಡುವಂಥದ್ದು, ಹಾಗೆ ಮೂಲಸೌಕರ್ಯ ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಏನು ಮಾಡುತ್ತೆ, ಹೆಚ್ಚು ಖರ್ಚುಗಳನ್ನು ಮಾಡುತ್ತೆ ಅಂತ ಹೇಳಿ ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ನೋಡಿ, ಈ ರಸ್ತೆಗಳಾಗಿರ್ಬೋದು, ಸೇತುವೆಗಳಾಗಿರ್ಬೋದು, ಸೊ ಇವುಗಳಿಂದ ಬರುವಂತಹ ಆದಾಯ ಅನ್ನುವಂಥದ್ದು ಕಡಿಮೆ ಇರುತ್ತೆ. ಆದರೆ ಸರ್ಕಾರ ಮಾಡುವಂತಹ ವೆಚ್ಚ ಏನಾಗಿರುತ್ತೆ, ಜಾಸ್ತಿ ಆಗಿರುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಉದಾಹರಣೆಗೆ ಗ್ರಾಮೀಣ ಭಾಗದ ರಸ್ತೆಗಳನ್ನು ತೆಗೆದುಕೊಂಡಾಗ ಒಂದು ರಸ್ತೆಯನ್ನು ನಿರ್ಮಾಣವನ್ನು ಮಾಡಬೇಕು ಅಂತ ಹೇಳಿದ್ರೆ ಎಷ್ಟು ಖರ್ಚಾಗುತ್ತೆ ಅನ್ನುವಂಥದ್ದನ್ನು ನೀವು ಅಂದಾಜನ್ನು ಮಾಡ್ಬೋದಾಗಿರುತ್ತೆ. ಅದೇ ರೀತಿ ಆ ರಸ್ತೆಯಿಂದ ಸರ್ಕಾರಕ್ಕೆ ಎಷ್ಟು ಆದಾಯ ಹೋಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ನಾವು ಅಂದಾಜನ್ನು ಮಾಡಬೇಕಾಗತ್ತೆ. ಸೊ ನಂತರದಲ್ಲಿ ರಕ್ಷಣಾ ವೆಚ್ಚವನ್ನು ಕೂಡ ನಾವು ನೋಡ್ಬೋದು. ಹಾಗೆ ಸಾಲದ ಮೇಲಿನ ಬಡ್ಡಿ ಪಾವತಿ. ಸೊ ಸರ್ಕಾರ ಏನು ಮಾಡುತ್ತೆ, ಇಂದಿನ ವರ್ಷಗಳಲ್ಲಿ ತೆಗೆದುಕೊಂಡಂತಹ ಸಾಲಗಳ ಮೇಲಿನ ಬಡ್ಡಿಯನ್ನು ಮಾತ್ರ ಪಾವತಿಯನ್ನು ಮಾಡುತ್ತೆ. ಆದರೆ ಸಾಲವನ್ನು ನಾವು ತೀರಿಸೋದಕ್ಕೆ ಹೋಗೋದಿಲ್ಲ. ನಾವು ಕೂಡ ಹಾಗೆ ಮಾಡ್ತಾ ಇರ್ತೀವಿ. ಒಬ್ಬರ ಹತ್ರ ಸಾಲವನ್ನು ಪಡ್ಕೊಂಡಿರ್ತೀವಿ, 1 ವರ್ಷ 2 ವರ್ಷ 3 ವರ್ಷ ನಾವು ಬಡ್ಡಿಯನ್ನು ಕಟ್ತಾ ಇರ್ತೀವಿ. ಸೊ ಅಸಲನ್ನು ಏನು ನಾವು ಸಾಲವನ್ನು ಪಡ್ಕೊಂಡಿರ್ತೀವಿ ಅದನ್ನು ಮಾತ್ರ ನಾವು ತೀರಿಸೋದಕ್ಕೆ ಹೋಗೋದಿಲ್ಲ, ಕೇವಲ ಬಡ್ಡಿಯನ್ನು ಮಾತ್ರ ನಾವು ಪೇನ ಮಾಡ್ತಾ ಹೋಗ್ತೀವಿ. ಸೊ ಇದರಿಂದ ಏನಾಗುತ್ತೆ, ಇದರ ಹೊರೆ ಅನ್ನುವಂಥದ್ದು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದಾದ ನಂತರ ಆದಾಯ ಸಂಗ್ರಹಣೆಯಲ್ಲಿ ಇಳಿಕೆ. ಸೊ ಇದರಿಂದನೂ ಕೂಡ ಏನಾಗುತ್ತೆ, ವಿತ್ತೀಯ ಕೊರತೆ ಅನ್ನುವಂಥದ್ದು ಉಂಟಾಗ್ತಾ ಹೋಗುತ್ತೆ. ಸೊ ಉದಾಹರಣೆಗೆ ತೆರಿಗೆ ವಿನಾಯಿತಿಗಳನ್ನು ಕೊಡುವಂಥದ್ದು, ಕೆಲವು ವಲಯಗಳಾಗಿರ್ಬೋದು ಅಥವಾ ಸರ್ಕಾರ ನೀಡುವಂತಹ ತೆರಿಗೆ ಏನಿರುತ್ತೆ, ಸೊ ಇವುಗಳಲ್ಲಿ ವಿನಾಯಿತಿಯನ್ನು ಕೊಡೋದ್ರ ಮೂಲಕ ಸರ್ಕಾರ ಏನು ಮಾಡುತ್ತೆ, ಕೆಲವೊಂದಿಷ್ಟು ನೀತಿಗಳನ್ನು ಜಾರಿ ಮಾಡುತ್ತೆ. ಅದೇ ರೀತಿ ಆರ್ಥಿಕ ಹಿಂಜರಿತ ಆಗಿರ್ಬೋದು, ಅಂದರೆ ಜನರು ಏನು ಮಾಡ್ತಾರೆ ಅಂದರೆ ಆದಾಯವನ್ನು ಕಡಿಮೆ ಗಳಿಸ್ತಾರೆ, ಉದ್ಯೋಗ ಅವಕಾಶಗಳು ಕಡಿಮೆ ಇರುತ್ತೆ, ಉದ್ಯೋಗಗಳು ಕಡಿಮೆ ಇರುತ್ತೆ, ದುಡಿಯುವಂತಹ ವರ್ಗ ಕಡಿಮೆ ಇರುತ್ತೆ. ಸೊ ಇದರಿಂದಾಗಿ ಏನಾಗುತ್ತೆ, ಆರ್ಥಿಕ ಹಿಂಜರಿತ ಅನ್ನುವಂಥದ್ದು ಉಂಟಾಗುತ್ತೆ. ಸೊ ನಂತರ ತೆರಿಗೆ ವಂಚನೆ ಅಂತ ಹೇಳಿ ಬರುತ್ತೆ. ಅಂದರೆ ಸರಿಯಾಗಿ ಜನರು ಏನು ಮಾಡೋದಿಲ್ಲ, ತೆರಿಗೆಯನ್ನು ಪಾವತಿಯನ್ನು ಮಾಡೋದಿಲ್ಲ. ಈಗ ಉದಾಹರಣೆಗೆ ಆದಾಯವನ್ನು ಕಡಿಮೆ ತೋರಿಸ್ತಾರೆ, ಅಂದರೆ ನಮಗೆ ಬರ್ತಿರುವಂಥ ಇನ್ಕಮ್ ಕಡಿಮೆ ಇದೆ ಅಂತ ಹೇಳಿ ಬಂದಾಗ ಟ್ಯಾಕ್ಸನ್ನು ಕೂಡ ನಾವು ಕಡಿಮೆಯನ್ನು ಕಟ್ಟಬೇಕಾಗತ್ತೆ. ಸೊ ಇದರಿಂದ ಏನಾಗುತ್ತೆ, ಸರ್ಕಾರಕ್ಕೆ ಆದಾಯ ಸಂಗ್ರಹಣೆಯಲ್ಲಿ ಕಡಿಮೆ ಆಗುತ್ತೆ. ಸೊ ಎಲ್ಲ ರೀತಿಯಾದಂಥ ಖರ್ಚುಗಳನ್ನು ನಿಭಾಯಿಸಬೇಕು ಅಂತ ಹೇಳಿದ್ರೆ ಸರ್ಕಾರ ಏನು ಮಾಡುತ್ತೆ, ಸಾಲವನ್ನು ಮಾಡುತ್ತೆ. ಸೊ ಈ ಒಂದು ವಿಚಾರವನ್ನು ನಾವು ಏನಂತ ಹೇಳಿ ಕರಿತೀವಿ, ವಿತ್ತೀಯ ಕೊರತೆ ಅಂತ ಹೇಳಿ ಕರೆಯಲಾಗುತ್ತೆ. ಸೊ ಇಲ್ಲಿ ನೋಡ್ತಿರುವಂಥದ್ದು ಕರ್ನಾಟಕ ರಾಜ್ಯದ 2023 ಮತ್ತು 24ನೇ ಸಾಲಿನ ವಿತ್ತೀಯ ಕೊರತೆಯ ಅಂಕಿಅಂಶಗಳಾಗಿರುತ್ತೆ. ಸೊ ನಾನು ಆಗಲೇ ಹೇಳಿದ್ದೀನಿ, GSDPಯ ಮೇಲೆ
ಪರ್ಸೆಂಟೇಜ್ ಲೆಕ್ಕದಲ್ಲಿ ವಿತ್ತೀಯ ಕೊರತೆಯನ್ನು ನೀಡಲಾಗುತ್ತೆ ಅಂತ ಹೇಳಿ. ಸೊ ಹಾಗಾಗಿ 2023 ಮತ್ತು 24ನೇ ಸಾಲಿನ ವಿತ್ತೀಯ ಕೊರತೆಯನ್ನು ನಾವು ನೋಡೋದಾದರೆ GSDPಯ ಮೇಲೆ 2.67% ವಿತ್ತೀಯ ಕೊರತೆಯನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ನಂತರ ನಮ್ಮ ಕರ್ನಾಟಕ ರಾಜ್ಯದ 2024 ಮತ್ತು 25ನೇ ಸಾಲಿನ ವಿತ್ತೀಯ ಕೊರತೆಯನ್ನು ನಾವು ನೋಡೋದಾದರೆ ವಿತ್ತೀಯ ಕೊರತೆಯನ್ನು ನಾವು ರೂಪಾಯಿಗಳಲ್ಲಿ ನೋಡೋದಾದರೆ 82,981 ಕೋಟಿ ರೂಪಾಯಿಗಳಷ್ಟು ವಿತ್ತೀಯ ಕೊರತೆಯನ್ನು ನಾವು ರೂಪಾಯಿಗಳಲ್ಲಿ ನೋಡಿದ್ರೆ GSDPಯ ಶೇಕಡವಾರು ಪ್ರಮಾಣದಲ್ಲಿ 2.95% ನಾವು ವಿತ್ತೀಯ ಕೊರತೆಯನ್ನು ನಾವು ನೋಡ್ಬೋದು. ಸೊ ಇಲ್ಲಿ ಪ್ರಶ್ನೆ ಅನ್ನುವಂಥದ್ದು 2023 ಮತ್ತು 24ನೇ ಸಾಲಿನಲ್ಲಿ 2.67% ಅಷ್ಟು ವಿತ್ತೀಯ ಕೊರತೆಯನ್ನು ನೋಡ್ತೀವಿ. ಹಾಗೆ 2024 ಮತ್ತು 25ನೇ ಸಾಲಿನಲ್ಲಿ 2.95% ಅಷ್ಟು ನಾವು ವಿತ್ತೀಯ ಕೊರತೆಯನ್ನು ನೋಡ್ತೀವಿ ಅಂತ ಹೇಳಿ ಪ್ರಶ್ನೆ ಬರೋ ಸಾಧ್ಯತೆ ಇರುತ್ತೆ. ಓಕೆ, ಸೊ ಇದಾದ ನಂತರ ಸೊ ಇಲ್ಲಿ ರೂಪಾಯಿಗಳು ಅಂತ ಬಂದಾಗ ನಾವು 82,981 ಕೋಟಿ ರೂಪಾಯಿಗಳನ್ನು ನಾವು ನೋಡಿದ್ದೇವೆ. ಸೊ ಇಲ್ಲಿ ಸಾಲವನ್ನು ಹೊರತುಪಡಿಸಿ 2024 ಮತ್ತು 25ನೇ ಸಾಲಿನಲ್ಲಿ ರಾಜ್ಯ ಸರ್ಕಾರದ ಒಟ್ಟು ಆದಾಯಕ್ಕಿಂತ ಒಟ್ಟು ವೆಚ್ಚವು ಎಷ್ಟು ಮೊತ್ತದಲ್ಲಿ ಹೆಚ್ಚಾಗಿದೆ ಅಂತ ಹೇಳಿ ಈ ಒಂದು ರೂಪಾಯಿಗಳಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಅದೇ ನಾವು ಪರ್ಸೆಂಟೇಜ್ ಲೆಕ್ಕ ಅಂತ ಬಂದಾಗ ರಾಜ್ಯದ ಒಟ್ಟು ಆಂತರಿಕ ಉತ್ಪನ್ನದ ಶೇಕಡವಾರು ಎಷ್ಟು ಪ್ರಮಾಣ ವಿತ್ತೀಯ ಕೊರತೆ ಇದೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಇಲ್ಲಿ ಮತ್ತೊಂದು ಮಾಹಿತಿಯನ್ನು ನಾವು ನೋಡೋದಾದ್ರೆ ಮಾಹಿತಿಯನ್ನು ನಾವು ಗಮನಿಸಬೇಕಾಗತ್ತೆ. ಕರ್ನಾಟಕ ಆರ್ಥಿಕ ಹೊಣೆಗಾರಿಕೆ ಅಧಿನಿಯಮ ಅಂತ ಹೇಳಿ ಬರುತ್ತೆ. ಈ ಒಂದು ಅಧಿನಿಯಮವು ಕರ್ನಾಟಕದಲ್ಲಿ ವಿತ್ತೀಯ ಕೊರತೆಯನ್ನು ಒಂದು ಮಾರ್ಜಿನ್ ಕೊಟ್ಟಿರ್ತಾರೆ. ಈ ಒಂದು ಮಾರ್ಜಿನ್ನ ಒಳಗಡೆ ಏನು ಮಾಡಬೇಕಾಗತ್ತೆ, ವಿತ್ತೀಯ ಕೊರತೆಯನ್ನು ಮೇಂಟೈನ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಕರ್ನಾಟಕ ಆರ್ಥಿಕ ಹೊಣೆಗಾರಿಕೆ ಅಧಿನಿಯಮ ಏನಿದೆ, ಈ ಒಂದು ಅಧಿನಿಯಮದ ಪ್ರಕಾರವಾಗಿ ಕರ್ನಾಟಕವು ಸಾಮಾನ್ಯವಾಗಿ 3% ಕಡಿಮೆ ವಿತ್ತೀಯ ಕೊರತೆಯನ್ನು ಮೇಂಟೈನ್ ಮಾಡಬೇಕಾಗತ್ತೆ. ಓಕೆ, ಸೊ ಇದಿಷ್ಟು ಕೂಡ ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವ ಮಾಹಿತಿ ಆಗಿರುತ್ತೆ. ಸೊ ಇದಾದ ನಂತರ ಸೊ ನೀವಿಲ್ಲಿ ನೋಡ್ತಾ ಇದ್ದೀರಾ ವಿತ್ತೀಯ ಕೊರತೆಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿಗಳನ್ನು ಕೂಡ ನೋಡ್ಬೋದು. 2024 ಮತ್ತು 25ನೇ ಸಾಲಿನಲ್ಲಿ ವಿತ್ತೀಯ ಕೊರತೆಯನ್ನು ರಾಜ್ಯದ ಒಟ್ಟು ಆಂತರಿಕ ಉತ್ಪನ್ನಕ್ಕೆ 2.95% ಅಷ್ಟು ವಿತ್ತೀಯ ಕೊರತೆಯನ್ನು ನಾವು ನೋಡ್ಬೋದು. 2023ರಿಂದ 2026ರವರೆಗೆ 15ನೇ ಹಣಕಾಸು ಆಯೋಗವು ರಾಜ್ಯ ಸರ್ಕಾರಗಳಿಗೆ ಒಟ್ಟು ಆಂತರಿಕ ಉತ್ಪನ್ನಕ್ಕೆ 3% ವಿತ್ತೀಯ ಕೊರತೆಯ ಗುರಿಯನ್ನು ಸೂಚಿಸಿದೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ನಮ್ಮ ಕರ್ನಾಟಕದ ಆರ್ಥಿಕ ಹೊಣೆಗಾರಿಕೆ ಅಧಿನಿಯಮವೂ ಕೂಡ 3% ಅಷ್ಟು ವಿತ್ತೀಯ ಕೊರತೆಯನ್ನು ಮೇಂಟೈನ್ ಮಾಡಬೇಕು ಅಂತ ಹೇಳುತ್ತೆ. ಅದೇ ರೀತಿ 15ನೇ ಹಣಕಾಸು ಆಯೋಗವು ಕೂಡ 2023ರಿಂದ 2026ರವರೆಗೆ 3% ಅಷ್ಟು ವಿತ್ತೀಯ ಕೊರತೆಯನ್ನು ಮೇಂಟೈನ್ ಮಾಡಬೇಕು ಅಂತ ಹೇಳಿ ಗುರಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ಇದಾದ ನಂತರ ಸೊ ನೀವಿಲ್ಲಿ ನೋಡ್ತಿರುವಂಥದ್ದು ವಿತ್ತೀಯ ಕೊರತೆಗೆ ಸಂಬಂಧಪಟ್ಟಂತಹ ಒಂದು ಚಾರ್ಟ್ ಆಗಿರುತ್ತೆ. ಸೊ ಇದರಲ್ಲಿ ಯಾವ ಯಾವ ವರ್ಷಗಳಲ್ಲಿ ಎಷ್ಟು ವಿತ್ತೀಯ ಕೊರತೆ ಇದೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಉದಾಹರಣೆಗೆ 2023 ಮತ್ತು 24ನೇ ಸಾಲು ಅಂತ ಬಂದಾಗ 2.67% ಅಷ್ಟು ನಾವು ವಿತ್ತೀಯ ಕೊರತೆಯನ್ನು ನೋಡ್ಬೋದು. ಅದೇ ರೀತಿ 2024 ಮತ್ತು 25ನೇ ಸಾಲು ಅಂತ ಬಂದಾಗ 2.95% ಅಷ್ಟು ನಾವು ವಿತ್ತೀಯ ಕೊರತೆಯನ್ನು ಈಗ ಆಲ್ರೆಡಿ ಅಧ್ಯಯನವನ್ನು ಮಾಡಿರ್ತೀವಿ. ಓಕೆ, ಸೊ ಇದಾದ ನಂತರ ಬಹಳಷ್ಟು ಇಂಪಾರ್ಟೆಂಟ್ ಯಾವುದು ಅಂತ ಹೇಳಿದ್ರೆ ಇತರ ರಾಜ್ಯಗಳಿಗೆ ಹೋಲಿಕೆ ಮಾಡಿದ್ರೆ ನಮ್ಮ ಕರ್ನಾಟಕವು ವಿತ್ತೀಯ ಕೊರತೆಯಲ್ಲಿ ಯಾವ ಸ್ಥಾನದಲ್ಲಿದೆ ಅನ್ನುವಂಥದ್ದನ್ನು ನಾವು ನೋಡಬೇಕಾಗತ್ತೆ. ಸೊ ಇಲ್ಲಿ ದಕ್ಷಿಣ ಭಾರತದ ಯಾವ ಯಾವ ರಾಜ್ಯಗಳು ಎಷ್ಟು ಪ್ರಮಾಣದ ವಿತ್ತೀಯ ಕೊರತೆಯನ್ನು ಒಳಗೊಂಡಿದೆ ಅಂತ ಹೇಳಿ ನಾವು ನೋಡ್ತಾ ಹೋಗೋಣ. ಸೊ ಮೊದಲಿಗೆ ತೆಲಂಗಾಣ ಅಂತ ಬಂದಾಗ 2.90% ಅಷ್ಟು ವಿತ್ತೀಯ ಕೊರತೆಯನ್ನು ನಾವು ನೋಡ್ಬೋದಾಗಿರುತ್ತೆ. ನಂತರ ಕರ್ನಾಟಕ ಅಂತ ಬಂದಾಗ 2.95% ಅಷ್ಟು ವಿತ್ತೀಯ ಕೊರತೆಯನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ದಕ್ಷಿಣ ಭಾರತದಲ್ಲಿ ಈ ಎರಡು ರಾಜ್ಯಗಳು ಏನು 15ನೇ ಹಣಕಾಸು ಆಯೋಗ ನೀಡಿರುವಂತಹ ಏನು 3% ಅಷ್ಟು ವಿತ್ತೀಯ ಕೊರತೆಯನ್ನು ಮೇಂಟೈನ್ ಮಾಡಬೇಕು ಅನ್ನುವಂತಹ ಗುರಿಯನ್ನು ಸಾಧಿಸಿದೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ನಂತರದಲ್ಲಿ
ತಮಿಳುನಾಡು ಅಂತ ಬಂದಾಗ 3.40% ಅಷ್ಟು ವಿದ್ಯಾ ಕೊರತೆಯನ್ನು ನೋಡ್ಬೋದು. ಕೇರಳ ಅಂತ ಬಂದಾಗ 3.50% ಅಷ್ಟು ನಾವು ವಿದ್ಯಾ ಕೊರತೆಯನ್ನು ನೋಡ್ಬೋದು. ನಂತರ ಆಂಧ್ರ ಪ್ರದೇಶ ಅಂತ ಬಂದಾಗ 4.20% ಅಷ್ಟು ವಿದ್ಯಾ ಕೊರತೆಯನ್ನು ನೋಡ್ಬೋದು. ಸೊ ಇದಿಷ್ಟು ರಾಜ್ಯಗಳು ನಮ್ಮ ಕರ್ನಾಟಕಕ್ಕಿಂತ ಅತಿ ಹೆಚ್ಚು ವಿದ್ಯಾ ಕೊರತೆಯನ್ನು ಅಂದರೆ ಹಣಕಾಸು ಕೊರತೆಯನ್ನು ಹೊಂದಿದ್ದಾವೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ಇದಾದ ನಂತರ ಸೊ ನೀವಿಲ್ಲಿ ಚಾರ್ಟಲ್ಲೂ ಕೂಡ ನೋಡ್ಬೋದು ಯಾವ್ಯಾವ ರಾಜ್ಯಗಳು ಎಷ್ಟು ಪ್ರಮಾಣದ ವಿದ್ಯಾ ಕೊರತೆಯನ್ನು ಯಾವ್ಯಾವ ವರ್ಷಗಳಲ್ಲಿ ಹೊಂದಿದೆ ಅಂತ ಹೇಳಿ. ಸೊ ನಮಗೆ ಎಕ್ಸಾಮ್ ದೃಷ್ಟಿಯಿಂದ 2024 ಮತ್ತು 25ನೇ ಸಾಲಿನ ವಿದ್ಯಾ ಕೊರತೆ ಅನ್ನುವಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಇದಾದ ನಂತರ ಈಗ ನಾವು ಅಧ್ಯಯನವನ್ನು ಮಾಡ್ತಾ ಹೋಗೋಣ. ನಮ್ಮ ರಾಜ್ಯ ಸರ್ಕಾರವು ಯಾವ ರೀತಿ ಆದಾಯವನ್ನು ಸಂಗ್ರಹಣೆಯನ್ನು ಮಾಡುತ್ತೆ ಮತ್ತು ಯಾವ ವಿಷಯಗಳಲ್ಲಿ ವೆಚ್ಚವನ್ನು ಮಾಡುತ್ತೆ ಅಂತ ಹೇಳಿ. ಸೊ ಇದನ್ನು ನಾವು ಜಮೆ ಅಂತ ಹೇಳಿ ಕರಿತೀವಿ ಮತ್ತು ವಿತರಣೆ ಅಂತ ಹೇಳಿ ಕರಿತೀವಿ. ಸೊ ಇದ್ರ ಬಗ್ಗೆ ಕಂಪ್ಲೀಟಾಗಿ ಅಧ್ಯಯನವನ್ನು ಮಾಡ್ತಾ ಹೋಗೋಣ. ಸೊ ಮೊದಲಿಗೆ ರಾಜ್ಯ ಸರ್ಕಾರ ಅಂತ ಬಂದಾಗ ಎರಡು ರೀತಿಯ ವಿಭಾಗಗಳನ್ನು ನೋಡ್ತೀವಿ. ಸೊ ಮೊದಲಿಗೆ ಜಮೆ ಅಂತ ಹೇಳಿದ್ರೆ ಯಾವ ಮೂಲಗಳಿಂದ ಸರ್ಕಾರ ಆದಾಯವನ್ನು ಸಂಗ್ರಹಣೆಯನ್ನು ಮಾಡುತ್ತೆ ಅಂತ ಹೇಳಿ. ನಂತರ ವಿತರಣೆ ಅಂತ ಹೇಳಿ ಬಂದಾಗ ಯಾವ ವಿಭಾಗಗಳಿಗೆ ಸರ್ಕಾರ ಹಣವನ್ನು ಖರ್ಚು ಮಾಡುತ್ತೆ ಅಂತ ಹೇಳಿ ನಾವು ವಿತರಣೆಯಲ್ಲಿ ನೋಡ್ಬೋದು. ಸೊ ಇಲ್ಲಿ ಜಮೆ ಅಂತ ಬಂದಾಗ 2 ವಿಧವನ್ನು ನೋಡ್ತೀವಿ, ವಿತರಣೆ ಅಂತ ಬಂದಾಗ 2 ವಿಧವನ್ನು ನೋಡ್ತೀವಿ. ಜಮೆ ಅಂತ ಬಂದಾಗ ರಾಜಸ್ವ ಜಮೆಯನ್ನು ನೋಡ್ತೀವಿ, ಹಾಗೆ ಬಂಡವಾಳ ಜಮೆಯನ್ನು ನೋಡ್ತೀವಿ. ವಿತರಣೆ ಅಂತ ಬಂದಾಗ ರಾಜಸ್ವ ವೆಚ್ಚವನ್ನು ನೋಡ್ತೀವಿ, ಹಾಗೆ ಬಂಡವಾಳ ವೆಚ್ಚವನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದಿಷ್ಟು ಕೂಡ ಬಹಳಷ್ಟು ಇಂಪಾರ್ಟೆಂಟು. ರಾಜ್ಯ ಸರ್ಕಾರ ಎಲ್ಲಿಂದ ಹಣವನ್ನು ಸಂಗ್ರಹಣೆಯನ್ನು ಮಾಡುತ್ತೆ ಅಂತ ಬಂದಾಗ ಜಮೆಯಿಂದ ಹಣವನ್ನು ಸಂಗ್ರಹಣೆಯನ್ನು ಮಾಡುತ್ತೆ. ಅದರಲ್ಲಿ 2 ವಿಧ ಬರುತ್ತೆ, ರಾಜಸ್ವ ಜಮೆ ಅಂತ ಬರುತ್ತೆ ಮತ್ತು ಬಂಡವಾಳ ಜಮೆ ಅಂತ ಬರುತ್ತೆ. ಮತ್ತು ರಾಜ್ಯ ಸರ್ಕಾರ ಯಾವ ವಿಭಾಗಗಳಲ್ಲಿ ಹಣವನ್ನು ಖರ್ಚು ಮಾಡುತ್ತೆ ಅಂತ ಬಂದಾಗ ವಿತರಣೆ ಅಂತ ಹೇಳಿ ಬರುತ್ತೆ. ಅದರಲ್ಲಿ ರಾಜಸ್ವ ವೆಚ್ಚ ಅಂತ ಬರುತ್ತೆ ಮತ್ತು ಬಂಡವಾಳ ವೆಚ್ಚ ಅಂತ ಹೇಳಿ ಬರುತ್ತೆ. ಸೊ ಇಲ್ಲಿ ಟೇಬಲ್ ಇದೆ ನೋಡಿ, ಈ ಟೇಬಲಲ್ಲಿ ನಾನು ಹೇಳಿದಂಥ ಪ್ರತಿಯೊಂದು ವಿಚಾರವನ್ನು ನೀವು ಗಮನಿಸ್ಬೋದು. ಸೊ ಮೊದಲಿಗೆ ಜಮೆ ಅಂತ ಇದೆ, ಜಮೆ ಅಂತ ಬಂದಾಗ ರಾಜಸ್ವ ಜಮೆಯನ್ನು ನೋಡ್ಬೋದು, ಬಂಡವಾಳ ಜಮೆಯನ್ನು ನೋಡ್ಬೋದು. ಅದೇ ರೀತಿ ವಿತರಣೆ ಅಂತ ಬಂದಾಗ ರಾಜಸ್ವ ವೆಚ್ಚವನ್ನು ನೋಡ್ಬೋದು, ಬಂಡವಾಳ ವೆಚ್ಚವನ್ನು ನೋಡ್ಬೋದು. ಸೊ 2024 ಮತ್ತು 25ನೇ ಸಾಲಿನ ಅಂಕಿಅಂಶಗಳನ್ನು ಕೂಡ ನೀವು ನೋಡ್ಬೋದು. ಸೊ ಅಂಕಿಅಂಶಗಳನ್ನು ನೋಡೋದಕ್ಕಿಂತ ಮುಂಚಿತವಾಗಿ ನಾವು ಈ ರಾಜಸ್ವ ಜಮೆ ಅಂದರೆ ಏನು, ಈ ಬಂಡವಾಳ ಜಮೆ ಅಂದರೆ ಏನು, ಸೊ ಇವುಗಳ ಬಗ್ಗೆ ನೋಡ್ತಾ ಹೋಗೋಣ. ಓಕೆ, ಸೊ ಮೊದಲಿಗೆ ನಾವು ಜಮೆಗಳ ವಿಧಗಳ ಬಗ್ಗೆ ಅಧ್ಯಯನವನ್ನು ಮಾಡ್ತಾ ಹೋಗೋಣ. ಸರ್ಕಾರವು ವಿವಿಧ ಮೂಲಗಳಿಂದ ಪಡೆಯುವಂತಹ ಹಣ ಏನಿರುತ್ತೆ ಇದನ್ನು 2 ಭಾಗಗಳನ್ನಾಗಿ ಮಾಡ್ಕೊಂಡಿರ್ತಾರೆ. ಸೊ ಮೊದಲಿಗೆ ರಾಜಸ್ವ ಜಮೆ ಅಂತ ಹೇಳಿ, ಸೊ ಇದನ್ನು ನಾವು ರೆವೆನ್ಯೂ ರೆಸಿಟ್ಸ್ ಅಂತ ಹೇಳಿ ಕರಿಬಹುದು. ಹಾಗೆ ಬಂಡವಾಳ ಜಮೆ ಅಂತ ಹೇಳಿ ಇದನ್ನು ನಾವು ಕ್ಯಾಪಿಟಲ್ ರೆಸಿಟ್ಸ್ ಅಂತ ಹೇಳಿ ಕರಿಬಹುದಾಗಿರುತ್ತೆ. ಸೊ ಇವುಗಳ ಬಗ್ಗೆ ನಾವು ಅಧ್ಯಯನವನ್ನು ಮಾಡ್ತಾ ಹೋಗೋಣ. ಸೊ ಮೊದಲಿಗೆ ರಾಜಸ್ವ ಜಮೆ ಅಂತ ಹೇಳಿ, ಸೊ ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ಸರ್ಕಾರಕ್ಕೆ ನಿರಂತರವಾಗಿ ಬರುವಂತಹ ಆದಾಯ ಮೂಲ ಯಾವುದು ಅಂತ ಹೇಳಿದ್ರೆ ನಾವು ರಾಜಸ್ವ ಜಮೆ ಅಂತ ಹೇಳಿ ಕರಿಬಹುದು. ಇದು ಸರ್ಕಾರಕ್ಕೆ ಯಾವುದೇ ರೀತಿಯಾಗಿ ಹೊಣೆಗಾರಿಕೆಗಳನ್ನು ಸೃಷ್ಟಿಸೋದಿಲ್ಲ. ಹೊಣೆಗಾರಿಕೆ ಅಂದರೆ ಲಯಬಿಲಿಟೀಸ್ಗಳನ್ನು ಸೃಷ್ಟಿಸೋದಿಲ್ಲ. ಜೊತೆಗೆ ಸರ್ಕಾರಿ ಸ್ವತ್ತುಗಳನ್ನು ಕಡಿಮೆ ಮಾಡೋದಿಲ್ಲ. ಅಂದರೆ ಸರ್ಕಾರಿ ಅಸೆಟ್ಸ್ಗಳೇನಿರುತ್ತೆ ಅವುಗಳನ್ನು ಕೂಡ ಕಡಿಮೆ ಮಾಡೋದಿಲ್ಲ. ಸೊ ಇಂತಹ ಒಂದು ಆದಾಯದ ಮೂಲವನ್ನು ನಾವು ರಾಜಸ್ವ ಜಮೆ ಅಂತ ಹೇಳಿ ಕರಿತೀವಿ. ಈ ಒಂದು ವಿಧದಿಂದ ಸರ್ಕಾರಕ್ಕೆ ನಿರಂತರವಾಗಿ ಆದಾಯ ಅನ್ನುವಂಥದ್ದು ಬರ್ತಾ ಇರುತ್ತೆ. ಓಕೆ, ಸೊ ಮೊದಲಿಗೆ ತೆರಿಗೆ ರಾಜಸ್ವವನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ರಾಜ್ಯದ ಸ್ವಂತ ತೆರಿಗೆಯ ಆದಾಯವನ್ನು ಈ ಒಂದು ವಿಭಾಗದಲ್ಲಿ ನೋಡ್ಬೋದು. ಅದು GSTಯ ಪಾಲಾಗಿರ್ಬೋದು, ಅಬಕಾರಿ ಆಗಿರ್ಬೋದು, ಮುದ್ರಾಂಕ ಆಗಿರ್ಬೋದು, ನೋಂದಣಿ ಆಗಿರ್ಬೋದು, ವಾಹನಗಳ ತೆರಿಗೆಗಳಾಗಿರ್ಬೋದು, ಎಲ್ಲ ರೀತಿಯಾದಂತಹ ತೆರಿಗೆಗಳು ಕೂಡ ಈ ಒಂದು ತೆರಿಗೆ ರಾಜಸ್ವ ಮತ್ತು ರಾಜಸ್ವ ಜಮೆಯಲ್ಲಿ ಬರುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ನಂತರ ತೆರಿಗೆಯೇತರ ರಾಜಸ್ವ ಅಂತ ಹೇಳಿ ಬರುತ್ತೆ. ಅಂದರೆ ತೆರಿಗೆಯನ್ನು ಹೊರತುಪಡಿಸಿದ್ರೆ ಇತರ ಮೂಲಗಳಿಂದನೂ ಕೂಡ ಹಣ ಬರುತ್ತೆ. ಯಾವುದು ಅಂತ ಹೇಳಿದ್ರೆ ಸರ್ಕಾರಿ ಸೇವೆಗಳಿಂದ ಬರುವಂತಹ ಶುಲ್ಕಗಳು ಅಂತ ಹೇಳಿದ್ರೆ ದಂಡಗಳು, ಆಯ್ತಾ. ನಂತರ ಸರ್ಕಾರಿ ಕಂಪನಿಗಳ
ಲಾಭಾಂಶಗಳು ಮತ್ತು ಬಡ್ಡಿ ವಸೂಲಾತಿ. ಸರ್ಕಾರ ಯಾರಿಗಾದರೂ ಸಾಲ ಕೊಟ್ಟಿದ್ರೆ ಅವರಿಂದ ಬಡ್ಡಿಯನ್ನು ತಗೊಳ್ಳುತ್ತೆ. ಅದೇ ರೀತಿ ಸರ್ಕಾರಿ ಕಂಪನಿಗಳೇನಿತ್ತು ಅಂತಂದರೆ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರುತ್ತೆ. ಆ ಇನ್ವೆಸ್ಟ್ಮೆಂಟಲ್ಲಿ ಎಷ್ಟು ಸರ್ಕಾರಕ್ಕೆ ಲಾಭ ಬರುತ್ತೆ ಆ ಲಾಭಗಳನ್ನು ಕೂಡ ನೋಡ್ಬೋದಾಗಿರುತ್ತೆ. ಸೊ ಇದನ್ನು ನಾವು ತೆರಿಗೆಯೇತರ ರಾಜಸ್ವ ಅಂತ ಹೇಳಿ ಕರೆಯಲಾಗುತ್ತೆ. ನಂತರ ಕೇಂದ್ರದ ಅನುದಾನ. ಈಗ ರಾಜ್ಯ ಸರ್ಕಾರಗಳಿಗೆ ಕೇಂದ್ರದಿಂದ ಏನಾಗುತ್ತೆ, ಅನುದಾನಗಳು ಬರುತ್ತೆ. ಅಂದರೆ ಕೇಂದ್ರ ಸರ್ಕಾರದ ವತಿಯಿಂದ ರಾಜ್ಯಕ್ಕೆ ಸಿಗುವಂತಹ ಅನುದಾನಗಳಾಗಿರ್ಬೋದು, ತೆರಿಗೆ ಪಾಲು ಆಗಿರ್ಬೋದು, ಸೊ ಇವೆಲ್ಲವೂ ಕೂಡ ರಾಜಸ್ವ ಜಮೆಯಲ್ಲಿ ಬರುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ಬೋದು. ಓಕೆ, ಸೊ ಇದಿಷ್ಟು ಕೂಡ ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಸೊ ಒಂದು ತೆರಿಗೆ ರಾಜಸ್ವ ಇರುತ್ತೆ, ತೆರಿಗೆಯೇತರ ರಾಜಸ್ವ ಇರುತ್ತೆ ಮತ್ತು ಕೇಂದ್ರದ ಅನುದಾನವನ್ನು ನಾವು ನೋಡ್ಬೋದು. ಸೊ ಅಂಕಿಅಂಶಗಳನ್ನು ನಾವು ಕಲಿಯುವಂತಹ ಸಂದರ್ಭದಲ್ಲೂ ಕೂಡ ಒಟ್ಟು ರಾಜಸ್ವ ಜಮೆ ಅನ್ನುವಂಥದ್ದು ಎಷ್ಟಿದೆ ಅಂತ ಹೇಳಿ ನಾವು ಫಸ್ಟು ತಿಳ್ಕೊಳ್ಬೇಕಾಗತ್ತೆ. ಅದರೊಳಗಡೆ ತೆರಿಗೆ ರಾಜಸ್ವ ಎಷ್ಟು, ತೆರಿಗೆಯೇತರ ರಾಜಸ್ವ ಎಷ್ಟು ಮತ್ತು ಕೇಂದ್ರದ ಅನುದಾನ ಎಷ್ಟು ಅಂತ ಹೇಳಿ ಅಂಕಿಅಂಶಗಳನ್ನು ಕಲಿಬೇಕಾಗತ್ತೆ. ಓಕೆ, ಸೊ ನಂತರದಲ್ಲಿ ಬಂಡವಾಳ ಜಮೆ ಅಂತ ಹೇಳಿ ಬರುತ್ತೆ. ಸೊ ಈ ಜಮೆಗಳು ಸರ್ಕಾರಕ್ಕೆ ಹೊಣೆಗಾರಿಕೆಗಳನ್ನು, ಸಾಲವನ್ನು ಸೃಷ್ಟಿ ಮಾಡುತ್ತೆ ಅಂತ ಹೇಳಿ ನೋಡ್ಬೋದು. ಜೊತೆಗೆ ಸರ್ಕಾರಿ ಸ್ವತ್ತುಗಳನ್ನು ಕೂಡ ಕಡಿಮೆಯನ್ನು ಮಾಡುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಮೊದಲಿಗೆ ಸಾಲಗಳು. ಸೊ ಈಗ ಸಾಲವನ್ನು ಮಾಡುವಂಥದ್ದು, ಸಾಲ ಮಾಡಿದ್ರೂ ಕೂಡ ಅದು ನಮಗೆ ಆದಾಯ ಬಂದಿದ್ದ ರೀತಿಯಲ್ಲೇ ಆಗುತ್ತೆ. ಆದರೆ ನಾವು ಸಾಲವನ್ನು ಮಾಡಿದ್ರೆ ಏನಾಗುತ್ತೆ, ನಾವು ಅವ್ರಿಗೆ ಬಡ್ಡಿಯನ್ನು ಕಟ್ಟಬೇಕಾಗತ್ತೆ. ಅಂದರೆ ಸರ್ಕಾರದ ಒಂದು ಹೊಣೆಗಾರಿಕೆ ಅನ್ನುವಂಥದ್ದು ಜಾಸ್ತಿ ಆಗುತ್ತೆ. ಹಾಗಾಗಿ ಸಾಲಗಳು ಅಂತ ಬಂದಾಗ ಮಾರುಕಟ್ಟೆಯಿಂದ ಸಾಲವನ್ನು ಪಡ್ಕೊಳ್ಬೋದು, ಕೇಂದ್ರ ಸರ್ಕಾರದಿಂದ ಸಾಲವನ್ನು ಪಡ್ಕೊಳ್ಬೋದು, ಅಂತಾರಾಷ್ಟ್ರೀಯ ಸಂಸ್ಥೆಗಳಿಂದ ಸಾಲವನ್ನು ಪಡ್ಕೊಳ್ಬೋದು. ಸೊ ಇದನ್ನು ನಾವು ಸರ್ಕಾರದ ಪ್ರಮುಖವಾದ ಹೊಣೆಗಾರಿಕೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಸಾಲ ಮಾಡಿದ್ರೂ ಕೂಡ ನಮ್ಗೆ ಆದಾಯ ಬರುತ್ತೆ, ಆದರೆ ಸರ್ಕಾರಕ್ಕೆ ಹೊಣೆಗಾರಿಕೆ ಅನ್ನುವಂಥದ್ದು ಜಾಸ್ತಿ ಆಗುತ್ತೆ. ಇದನ್ನು ನಾವು ಬಂಡವಾಳ ಜಮೆಯಲ್ಲಿ ನೋಡ್ಬೋದಾಗಿರುತ್ತೆ. ಸೊ ನಂತರ ಆಂತರಿಕ ಸಾಲ ವಸೂಲಾತಿ ಅಂತ ಹೇಳಿ ರಾಜ್ಯ ಏನು ಮಾಡುತ್ತೆ ಅಂತಂದರೆ ಬೇರೆಯವರಿಗೆ ಸಾಲವನ್ನು ಕೊಟ್ಟಿದ್ರೆ ಅದನ್ನು ವಸೂಲಾತಿ ಮಾಡುತ್ತೆ, ಆಗಲೂ ಕೂಡ ನಮಗೆ ಆದಾಯ ಅನ್ನುವಂಥದ್ದು ಬರುತ್ತೆ. ಸೊ ನಂತರದಲ್ಲಿ ಸಾಲ ಮತ್ತು ಮುಂಗಡಗಳ ವಸೂಲಾತಿ ಅಂತ ಬರುತ್ತೆ. ಈಗ ಸರ್ಕಾರಿ ಕಂಪನಿಗಳೇನಿರುತ್ತೆ, ಸೊ ಅದರಲ್ಲಿ ಪಾಲನ್ನು ಮಾರಾಟ ಮಾಡೋದ್ರಿಂದನೂ ಕೂಡ ಆದಾಯವನ್ನು ತಗೊಳ್ಬೋದಾಗಿರುತ್ತೆ. ಅದರಲ್ಲಿ ಸ್ವತ್ತುಗಳನ್ನು ಮಾರಾಟ ಮಾಡುವಂಥದ್ದು, ಶೇರ್ಗಳನ್ನು ಮಾರಾಟ ಮಾಡುವಂಥದ್ದು, ಮುಂಗಡ ಪತ್ರಗಳನ್ನು ಮಾರಾಟ ಮಾಡುವಂಥದ್ದು. ಸೊ ಇದರಿಂದನೂ ಕೂಡ ಸರ್ಕಾರಕ್ಕೆ ಆದಾಯ ಬರುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಇದು ಕೂಡ ಬಂಡವಾಳ ಜಮೆಯಲ್ಲಿ ಬರುತ್ತೆ. ನಂತರ ಇತರೆ ಬಂಡವಾಳ ಜಮೆಯನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ. ಸೊ ಇದಿಷ್ಟು ಕೂಡ ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಓಕೆ, ಸೊ ಈಗ ನಾವು ಅಧ್ಯಯನವನ್ನು ಮಾಡ್ತಾ ಹೋಗೋಣ 2024 ಮತ್ತು 25ನೇ ಸಾಲಿನ ರಾಜಸ್ವ ಜಮೆ ಮತ್ತು ಬಂಡವಾಳ ಜಮೆಯ ಬಗ್ಗೆ. ರಾಜಸ್ವ ಜಮೆ ಅಂತ ಬಂದಾಗ 3 ವಿಧದಲ್ಲಿ ಅಂಕಿಅಂಶಗಳನ್ನು ನೋಡಬೇಕು ಅಂತ ಹೇಳಿ ಈ ಹಿಂದೆ ನಾನು ಹೇಳಿದ್ದೆ. ಅದರಲ್ಲಿ ಮೊದಲನೇದಾಗಿ ನಾವು ರಾಜ್ಯದ ತೆರಿಗೆಯನ್ನು ನೋಡಬೇಕಾಗತ್ತೆ, ನಂತರ ತೆರಿಗೆಯೇತರ ರಾಜಸ್ವವನ್ನು ನೋಡಬೇಕಾಗತ್ತೆ, ನಂತರ ಕೇಂದ್ರ ಸರ್ಕಾರದ ಸಹಾಯಧನವನ್ನು ನಾವು ಅಂಕಿಅಂಶಗಳನ್ನು ನೋಡ್ಕೊಳ್ಬೇಕಾಗತ್ತೆ. ಸೊ ಮೊದಲಿಗೆ ರಾಜ್ಯದ ತೆರಿಗೆ ಅಂತ ಹೇಳಿ ಬಂದಂಥ ಸಂದರ್ಭದಲ್ಲಿ 2024 ಮತ್ತು 25ನೇ ಸಾಲಿನಲ್ಲಿ 2,34,378.52 ಕೋಟಿ ರೂಪಾಯಿಗಳಲ್ಲಿ ಈ ರಾಜ್ಯದ ತೆರಿಗೆ ಅನ್ನುವಂಥದ್ದು ಸಂಗ್ರಹವಾಗಿದೆ ಅಂತ ಹೇಳಿ ನಾವು ನೋಡ್ಬೋದು. ಇದನ್ನು ಪರ್ಸೆಂಟೇಜ್ ಲೆಕ್ಕದಲ್ಲಿ ನಾವು ನೋಡೋದಾದರೆ 89.06% ಅಷ್ಟು ತೆರಿಗೆ ಅನ್ನುವಂಥದ್ದು ಸಂಗ್ರಹವಾಗಿದೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಇನ್ನು 2023 ಮತ್ತು 24ನೇ ಸಾಲಿಗೆ ಹೋಲಿಕೆ ಮಾಡಿಕೊಂಡ್ರೆ 2024 ಮತ್ತು 25ನೇ ಸಾಲಿನಲ್ಲಿ ರಾಜ್ಯದ ತೆರಿಗೆ ಅನ್ನುವಂಥದ್ದು 16.16% ಅಷ್ಟು ಏರಿಕೆ ಆಗಿದೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ಇದಾದ ನಂತರ ತೆರಿಗೆಯೇತರ ಒಂದು ರಾಜಸ್ವ ಅಂತ ಹೇಳಿ ಬಂದಾಗ ನಾವು ರೂಪಾಯಿಗಳಲ್ಲಿ ನೋಡೋದಾದರೆ 13,499.59 ಕೋಟಿ ರೂಪಾಯಿಗಳು ಸಂಗ್ರಹವಾಗಿದೆ ಅಂತ ಹೇಳಿ ನೋಡ್ಬೋದು. ಇದನ್ನು ಪರ್ಸೆಂಟೇಜ್ ಲೆಕ್ಕದಲ್ಲಿ ನೋಡೋದಾದರೆ 5.13% ಅಷ್ಟು ತೆರಿಗೆಯೇತರ ಆದಾಯ ಅನ್ನುವಂಥದ್ದು ಸಂಗ್ರಹವಾಗಿದೆ ಅಂತ ಹೇಳಿ ನೋಡ್ಬೋದು. ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿಕೊಂಡ್ರೆ ತೆರಿಗೆಯೇತರ ಆದಾಯ ಅನ್ನುವಂಥದ್ದು 12.50% ಅಷ್ಟು ಏರಿಕೆ ಆಗಿದೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ.
ನಂತರ ಕೇಂದ್ರ ಸರ್ಕಾರದ ಸಹಾಯಧನ ಅಂತ ಹೇಳಿ ಬಂದಾಗ ಇಲ್ಲಿ ನಾವು ಈ ಒಂದು ಸಹಾಯಧನವನ್ನು ಜಮೆಯಲ್ಲಿ ತೆಗೆದುಕೊಳ್ಳೋದ್ರಿಂದ ಇಲ್ಲಿ GSTಯನ್ನು ಇನ್ಕ್ಲೂಡ್ ಮಾಡಿರೋದಿಲ್ಲ. ಹಾಗಾಗಿ ಕೇಂದ್ರ ಸರ್ಕಾರದ ಸಹಾಯಧನ ಅಂತ ಹೇಳಿ ಬಂದಾಗ 2024 ಮತ್ತು 25ನೇ ಸಾಲಿನಲ್ಲಿ 15,299.70 ಕೋಟಿ ರೂಪಾಯಿಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಇನ್ನು ಇದನ್ನು ನಾವು ಪರ್ಸೆಂಟೇಜ್ ಲೆಕ್ಕದಲ್ಲಿ ನೋಡೋದಾದರೆ 5.81% ಅಷ್ಟು ಕಲೆಕ್ಟ್ ಆಗಿದೆ ಅಂತ ಹೇಳಿ ನೋಡ್ಬೋದು. ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ 17.64% ಅಷ್ಟು ಕಲೆಕ್ಟ್ ಆಗಿದೆ ಅಥವಾ ಏರಿಕೆ ಆಗಿದೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಈಗ ನಾವು ಒಟ್ಟಾರೆ ರಾಜಸ್ವವನ್ನು ನೋಡೋದಾದರೆ, ಒಟ್ಟಾರೆಯಾಗಿ ರಾಜಸ್ವ ಜಮೆಯನ್ನು ನಾವು ನೋಡೋದಾದರೆ 2024 ಮತ್ತು 25ನೇ ಸಾಲಿನಲ್ಲಿ 2,63,177.81 ಕೋಟಿ ರೂಪಾಯಿಗಳಷ್ಟು ಕಲೆಕ್ಟ್ ಆಗಿದೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ದೃಷ್ಟಿಯಿಂದ. ನಂತರ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿಕೊಂಡ್ರೆ ರಾಜಸ್ವ ಜಮೆ ಅನ್ನುವಂಥದ್ದು 16.05% ಅಷ್ಟು ಏರಿಕೆ ಆಗಿದೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದಿಷ್ಟು ಕೂಡ ರಾಜಸ್ವ ಜಮೆ ಆಗಿರುತ್ತೆ. ಈ ಎಲ್ಲ ಪಾಯಿಂಟ್ಸನ್ನು ನೀವು ಒಂದು ಕಡೆ ನೋಟ್ ಮಾಡಿ ಇಟ್ಕೊಳ್ಳಿ. ಓಕೆ, ಸೊ ಓದಲಿಕ್ಕೆ ಬಹಳಷ್ಟು ಸುಲಭವಾಗುತ್ತೆ. ನಂತರ ಬಂಡವಾಳ ಜಮೆ ಅಂತ ಹೇಳಿ ಬಂದಾಗ ಇಲ್ಲಿ ನಾವು 4 ವಿಧದಲ್ಲಿ ಅಂಕಿಅಂಶಗಳನ್ನು ನೆನ್ಪಿಟ್ಕೊಳ್ಬೇಕಾಗತ್ತೆ. ಬಂಡವಾಳ ಜಮೆ ಅಡಿಯಲ್ಲಿ ನಾವು ಭಾರತ ಸರ್ಕಾರದ ಸಾಲಗಳನ್ನು ನೋಡ್ಬೋದು. ಅಂದರೆ ಭಾರತ ಸರ್ಕಾರದಿಂದ ನಮ್ಮ ರಾಜ್ಯ ಸರ್ಕಾರ ಸಾಲವನ್ನು ಮಾಡಿ ಆದಾಯವನ್ನು ಪಡೆಯುತ್ತೆ ಅಂತ ಹೇಳಿ. ನಂತರ ಆಂತರಿಕ ಸಾಲ ಅಂತ ಬಂದಾಗ ರಾಜ್ಯದ ಒಳಗಡೆ ರಾಜ್ಯ ಸರ್ಕಾರಗಳು ಸಾಲವನ್ನು ಮಾಡಿ ಆದಾಯವನ್ನು ತಗೊಳ್ಳುತ್ತೆ. ನಂತರ ಸಾಲ ಮತ್ತು ಮುಂಗಡ ವಸೂಲಾತಿಯನ್ನು ಮಾಡಿಕೊಳ್ಳುತ್ತೆ. ನಂತರ ಇತರೆ ಬಂಡವಾಳ ಜಮೆ ಅಂತ ಹೇಳಿ ಬರುತ್ತೆ. ಸೊ ಇವುಗಳ ಅಂಕಿಅಂಶಗಳನ್ನು ನಾವು ನೋಡೋದಾದರೆ, ಸೊ ಮೊದಲಿಗೆ ಭಾರತ ಸರ್ಕಾರದ ಸಾಲಗಳು ಅಂತ ಬಂದಾಗ 2024 ಮತ್ತು 25ನೇ ಸಾಲಿನಲ್ಲಿ 6,855 ಕೋಟಿ ರೂಪಾಯಿಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಇದನ್ನು ಪರ್ಸೆಂಟೇಜ್ ಲೆಕ್ಕದಲ್ಲಿ ನಾವು ನೋಡೋದಾದರೆ 6.50% ಅಷ್ಟು ಸಾಲವನ್ನು ರಾಜ್ಯ ಸರ್ಕಾರವು ಪಡೆದಿದೆ ಕೇಂದ್ರ ಸರ್ಕಾರದಿಂದ. ಇದು ಕೂಡ ಬಂಡವಾಳ ಆದಾಯವಾಗಿರುತ್ತೆ. ಸೊ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿಕೊಂಡ್ರೆ 9.61% ಅಷ್ಟು ಈ ಒಂದು ಸಾಲ ಅನ್ನುವಂಥದ್ದು ಜಾಸ್ತಿ ಆಗಿದೆ ಅಥವಾ ಆದಾಯ ಅನ್ನುವಂಥದ್ದು ಜಾಸ್ತಿ ಆಗಿದೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದಾದ ನಂತರ ಆಂತರಿಕ ಸಾಲ ಅಂತ ಹೇಳಿ ಬಂದಾಗ ನಮ್ಮ ರಾಜ್ಯದ ಒಳಗಡೆ ನಮ್ಮ ರಾಜ್ಯ ಸರ್ಕಾರ 98,391 ಕೋಟಿ ರೂಪಾಯಿಗಳಷ್ಟು ಸಾಲವನ್ನು ಮಾಡಿದ್ದು, ಇದು ಕೂಡ ಬಂಡವಾಳ ಆದಾಯವಾಗಿರುತ್ತೆ. ಪರ್ಸೆಂಟೇಜ್ ಲೆಕ್ಕದಲ್ಲಿ ನೋಡೋದಾದರೆ 93.27% ಅಷ್ಟು ನಮ್ಮ ಆಂತರಿಕ ಸಾಲವನ್ನು ನೋಡ್ಬೋದು. ಪರ್ಸೆಂಟೇಜ್ ಲೆಕ್ಕದಲ್ಲಿ ನೋಡೋದಾದರೆ 23.66% ಅಷ್ಟು ನಾವು ವ್ಯತ್ಯಾಸವನ್ನು ನೋಡ್ಬೋದಾಗಿರುತ್ತೆ ಕಳೆದ ವರ್ಷಕ್ಕೆ ಹೋಲಿಕೆಯನ್ನು ಮಾಡಿಕೊಂಡ್ರೆ. ಸೊ ಇದಾದ ನಂತರ ನೀವು ಸಾಲ ಮತ್ತು ಮುಂಗಡಗಳ ವಸೂಲಾತಿಯನ್ನು ಕೂಡ ನೀವು ನೋಡ್ಬೋದು, ಪರ್ಸೆಂಟೇಜ್ ಲೆಕ್ಕದಲ್ಲಿದೆ. ನಂತರ ಇತರೆ ಬಂಡವಾಳ ಜಮೆಗಳು ಅಂತ ಬಂದಾಗಲೂ ಕೂಡ ನೀವಿಲ್ಲಿ ಮಾಹಿತಿಯನ್ನು ನೋಡ್ಬೋದು. ನಮಗೆ ಯಾವ ಮಾಹಿತಿ ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ, ಒಟ್ಟಾರೆ ಅಂತ ಬಂದಾಗ ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಒಟ್ಟು ಬಂಡವಾಳ ಜಮೆ ಅಂತ ಹೇಳಿ ಬಂದಾಗ 2024 ಮತ್ತು 25ನೇ ಸಾಲಿನಲ್ಲಿ 1,05,496.05 ಕೋಟಿ ರೂಪಾಯಿಗಳಷ್ಟು ನಾವು ಬಂಡವಾಳ ಜಮೆಯನ್ನು ನೋಡ್ಬೋದಾಗಿರುತ್ತೆ. ಓಕೆ, ಸೊ ಇದನ್ನು ಪರ್ಸೆಂಟೇಜ್ ಲೆಕ್ಕದಲ್ಲಿ ನೋಡೋದಾದರೆ ಕಳೆದ ವರ್ಷಕ್ಕೆ ಹೋಲಿಕೆಯನ್ನು ಮಾಡಿಕೊಂಡ್ರೆ 22.77% ಅಷ್ಟು ಏರಿಕೆ ಆಗಿದೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ಒಟ್ಟು ಜಮೆಗಳು ಅಂತ ಬಂದಾಗ ರಾಜಸ್ವ ಜಮೆ ಇಲ್ಲಿದೆ ನೋಡಿ. ಒಟ್ಟು ಜಮೆ ಅಂತ ಬಂದಾಗ ಈ ರಾಜಸ್ವ ಜಮೆ ಏನಿದೆ ಇದನ್ನು ಮತ್ತು ಇಲ್ಲಿ ಬಂಡವಾಳ ಜಮೆ ಏನಿದೆ, ಸೊ ಇವೆರಡನ್ನೂ ಕೂಡ ನಾವು ಕೂಡಿಸಿದ್ರೆ ಒಟ್ಟು ಆದಾಯ ಒಟ್ಟು ಜಮೆ ಅಂತ ಬಂದಾಗ 3,68,673.86 ಕೋಟಿ ರೂಪಾಯಿಗಳಲ್ಲಿ ಆದಾಯ ಅನ್ನುವಂಥದ್ದು ಕಲೆಕ್ಟ್ ಆಗಿದೆ ಅಂತ ಹೇಳಿ ನೋಡ್ಬೋದು. ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿಕೊಂಡ್ರೆ 17.90% ಅಷ್ಟು ನಾವು ವ್ಯತ್ಯಾಸವನ್ನು ನೋಡ್ಬೋದಾಗಿರುತ್ತೆ. ವ್ಯತ್ಯಾಸ ಅಂದರೆ ಏರಿಕೆ ಆಗಿದೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಇದಿಷ್ಟು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಅಂಕಿಅಂಶಗಳು ಆಗಿರುತ್ತೆ. ಓಕೆ, ಸೊ ನಂತರದಲ್ಲಿ ವೆಚ್ಚಗಳ ವಿಧಗಳು ಅಂತ ಬಂದಾಗ
ಸರ್ಕಾರವು ವಿವಿಧ ಕಾರ್ಯಕ್ರಮಗಳು, ಯೋಜನೆಗಳು ಮತ್ತು ಆಡಳಿತದ ಮೇಲೆ ಮಾಡುವಂತಹ ಖರ್ಚನ್ನು ನಾವು ವೆಚ್ಚ ಅಂತ ಹೇಳಿ ಕರೆಯಲಾಗುತ್ತೆ. ಸೊ ಇದರಲ್ಲಿ ನಾವು ಎರಡು ರೀತಿಯಾದಂತಹ ವಿಚಾರಗಳನ್ನು ಗಮನಿಸ್ಬೋದು. ಕೆಲವೊಂದು ಬಾರಿ ನಾವು ಎಕನಾಮಿಕ್ ಸರ್ವೆನ ಓದುವಂತಹ ಸಂದರ್ಭದಲ್ಲಿ ಅಭಿವೃದ್ಧಿ ವೆಚ್ಚಗಳನ್ನು ಕೊಟ್ಟಿರ್ತಾರೆ, ಹಾಗೆ ಅಭಿವೃದ್ಧಿಯೇತರ ವೆಚ್ಚಗಳನ್ನು ಕೊಟ್ಟಿರ್ತಾರೆ. ಹಾಗೆ ಮತ್ತೊಂದು ಕಡೆ ರಾಜಸ್ವ ವೆಚ್ಚ ಅಂತಲೂ ಕೂಡ ಕೊಟ್ಟಿರ್ತಾರೆ, ಬಂಡವಾಳ ವೆಚ್ಚ ಅಂತಲೂ ಕೂಡ ಕೊಟ್ಟಿರ್ತಾರೆ. ಸೊ ರಾಜಸ್ವ ವೆಚ್ಚ ಮತ್ತು ಬಂಡವಾಳ ವೆಚ್ಚ ಅಂತ ಬಂದಾಗ ಆಲ್ಮೋಸ್ಟ್ ನಾವು ಎಕನಾಮಿಕ್ ಸರ್ವೆಯಲ್ಲೂ ಕೂಡ ನೋಡ್ತೀವಿ, ಹಾಗೆ ಬಜೆಟಲ್ಲೂ ಕೂಡ ನೋಡ್ತೀವಿ. ಆದರೆ ಸರ್ವೆ ಅಂತ ಬಂದಾಗ, ಅಂಕಿಅಂಶಗಳು ಅಂತ ಬಂದಾಗ ನಾವು ಅಭಿವೃದ್ಧಿ ವೆಚ್ಚ ಮತ್ತು ಅಭಿವೃದ್ಧಿಯೇತರ ವೆಚ್ಚಗಳನ್ನು ನೋಡಬೇಕಾಗತ್ತೆ. ಸೊ ಇವತ್ತಿನ ತರಗತಿಯಲ್ಲಿ ನಾವು ಅಭಿವೃದ್ಧಿ ವೆಚ್ಚ ಮತ್ತು ಅಭಿವೃದ್ಧಿಯೇತರ ವೆಚ್ಚಗಳ ಕುರಿತಾದಂತಹ ಅಂಕಿಅಂಶಗಳನ್ನು ನೋಡ್ತಾ ಹೋಗೋಣ. ಬಟ್ ಇವೆರಡರ ನಡುವೆ ಇರುವಂತಹ ಡಿಫ್ರೆನ್ಸ್ ಏನು ಅಂತ ಹೇಳಿ ನಿಮಗೆ ಗೊತ್ತಿರಬೇಕಾಗತ್ತೆ. ಓಕೆ, ಸೊ ಮೊದಲಿಗೆ ಆ ಡಿಫ್ರೆನ್ಸನ್ನು ನಾವು ನೋಡ್ಕೊಂಡ್ಬಿಡೋಣ. ರಾಜಸ್ವ ವೆಚ್ಚ ಅಂತ ಬಂದಾಗ ಅಥವಾ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತ ಹೇಳಿ ಬಂದಾಗ ಸರ್ಕಾರದ ದೈನಂದಿನ ಕಾರ್ಯಚಟುವಟಿಕೆಗಳು ಆದಂತಹ ಸಂಬಳವನ್ನು ಕೊಡುವಂಥದ್ದು, ಪೆನ್ಷನನ್ನು ಕೊಡುವಂಥದ್ದು, ಸಾಲದ ಮೇಲಿನ ಬಡ್ಡಿಯನ್ನು ಕಟ್ಟುವಂಥದ್ದು, 5 ಗ್ಯಾರಂಟಿ ಯೋಜನೆಗಳೇನು ಪ್ರಸ್ತುತ ಜಾರಿಗೆ ತಂದಿದ್ದಾರೆ ಅವುಗಳಿಗೆ ಸಂಬಂಧಪಟ್ಟ ಹಾಗೆ ವೆಚ್ಚಗಳನ್ನು ಮಾಡುವಂಥದ್ದು, ಸಬ್ಸಿಡಿಗಳಿಗೆ ಸಂಬಂಧಪಟ್ಟಂತಹ ವೆಚ್ಚಗಳನ್ನು ಮಾಡುವಂಥದ್ದು. ಸೊ ಇವುಗಳನ್ನು ನಾವು ರಾಜಸ್ವ ವೆಚ್ಚ ಅಂತ ಹೇಳಿ ಕರೆಯಲಾಗುತ್ತೆ. ಮತ್ತು ಈ ಒಂದು ವೆಚ್ಚ ಏನು ಮಾಡುತ್ತೆ, ಇದು ಯಾವುದೇ ರೀತಿಯಾದಂತಹ ಹೊಸ ಆಸ್ತಿಯನ್ನು ಸೃಷ್ಟಿ ಮಾಡೋದಿಲ್ಲ ಅಂತ ಹೇಳಿ ನಾವು ನೋಡ್ಬೋದು. ನಂತರ ಬಂಡವಾಳ ವೆಚ್ಚ ಅಂತ ಬಂದಾಗ ರಸ್ತೆಗಳನ್ನು ನಿರ್ಮಾಣ ಮಾಡುವಂಥದ್ದು, ನೀರಾವರಿ ಯೋಜನೆಗಳನ್ನು ಜಾರಿಗೆ ತರುವಂಥದ್ದು, ಶಾಲೆ ಆಸ್ಪತ್ರೆಗಳನ್ನು ಕಟ್ಟುವಂಥದ್ದು, ಸೊ ಶಾಶ್ವತ ಆಸ್ತಿಗಳನ್ನು ನಿರ್ಮಾಣ ಮಾಡುವಂತಹ ವೆಚ್ಚವನ್ನು ನಾವು ಬಂಡವಾಳ ವೆಚ್ಚ ಅಂತ ಹೇಳಿ ಕರಿತೀವಿ. ಈ ಬಂಡವಾಳ ವೆಚ್ಚ ಏನಿದೆ ಇದು ಭವಿಷ್ಯದಲ್ಲಿ ಸರ್ಕಾರಕ್ಕೆ ಆದಾಯವನ್ನು ತಂದುಕೊಡುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಉದಾಹರಣೆಗೆ ನೀರಾವರಿ ಯೋಜನೆಗಳನ್ನು ಜಾರಿಗೆ ತಗೊಂಡು ಬಂದರೆ, ಶಾಲಾ ಕಾಲೇಜುಗಳನ್ನು ಕಟ್ಟಡಗಳನ್ನು ಕಟ್ಟಿಸಿದ್ರೆ ಅಲ್ಲಿ ವಿದ್ಯಾರ್ಥಿಗಳು ಅಡ್ಮಿಷನ್ ಆದಂತೆ ಸರ್ಕಾರಕ್ಕೆ ಆದಾಯಗಳು ಬರ್ತಾ ಹೋಗುತ್ತೆ ಅಂತ ಹೇಳಿ ನೋಡ್ಬೋದು. ರಾಜಸ್ವ ವೆಚ್ಚ ಅಂತ ಬಂದಾಗ ಸರ್ಕಾರಕ್ಕೆ ಯಾವುದೇ ರೀತಿಯಾದಂತಹ ಆದಾಯಗಳು ಮುಂದಿನ ದಿನಗಳಲ್ಲಿ ಬರೋದಿಲ್ಲ. ಆದರೆ ಬಂಡವಾಳ ವೆಚ್ಚ ಅಂತ ಹೇಳಿ ಬಂದಾಗ ಮುಂದಿನ ದಿನಗಳಲ್ಲಿ, ಭವಿಷ್ಯದಲ್ಲಿ, ದೀರ್ಘಕಾಲದವರೆಗೆ ಆದಾಯಗಳು ಬರುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ನಂತರದಲ್ಲಿ ಅಭಿವೃದ್ಧಿ ವೆಚ್ಚ ಅಂತ ಹೇಳಿ ಬಂದಾಗ ನಮ್ಮ ರಾಜ್ಯ ಬೆಳವಣಿಗೆ ಹಂತದಲ್ಲಿ ಹೋಗಬೇಕು ಅಂತ ಹೇಳಿದ್ರೆ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ, ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ, ಕೃಷಿಗೆ ಸಂಬಂಧಪಟ್ಟ ಹಾಗೆ, ಕೈಗಾರಿಕೆಗಳಿಗೆ ಸಂಬಂಧಪಟ್ಟಂತಹ ಆರ್ಥಿಕ ಮತ್ತು ಸಾಮಾಜಿಕ ಪ್ರಗತಿಗೆ ನೆರವಾಗುವಂತಹ ವೆಚ್ಚಗಳನ್ನು ನಾವು ಅಭಿವೃದ್ಧಿ ವೆಚ್ಚಗಳು ಅಂತ ಹೇಳಿ ಕರೆಯಲಾಗುತ್ತೆ. ಅಭಿವೃದ್ಧಿಯೇತರ ವೆಚ್ಚ ಅಂತ ಬಂದಾಗ ಆಡಳಿತ ನಿರ್ವಹಣೆ, ಪೊಲೀಸ್ ಇಲಾಖೆ, ನ್ಯಾಯಾಂಗ ಇವುಗಳಿಗೆ ನೀಡುವಂತಹ ವೆಚ್ಚ ಆಗಿರ್ಬೋದು, ಸಂಬಳ ಆಗಿರ್ಬೋದು, ಇವೆಲ್ಲವೂ ಮತ್ತು ಸಾಲದ ಮೇಲಿನ ಬಡ್ಡಿ ಏನಿರುತ್ತೆ ಇವುಗಳನ್ನು ಪಾವತಿಯನ್ನು ಮಾಡುವಂಥದ್ದು, ಇವೆಲ್ಲವೂ ಕೂಡ ಅಭಿವೃದ್ಧಿಯೇತರ ವೆಚ್ಚದಲ್ಲಿ ಬರುತ್ತೆ. ಇವ್ಯಾವುದೂ ಕೂಡ ನೇರವಾಗಿ ಸರ್ಕಾರಕ್ಕೆ ಆರ್ಥಿಕ ಉತ್ಪಾದನೆಯನ್ನು ಹೆಚ್ಚಿಸೋದಿಲ್ಲ ಅಂತ ಹೇಳಿ ಕೂಡ ನಾವು ನೋಡ್ಬೋದು. ಸೊ ಇಲ್ಲಿ ಅಭಿವೃದ್ಧಿ ವೆಚ್ಚ, ಅಭಿವೃದ್ಧಿಯೇತರ ವೆಚ್ಚ ಆಗಿರ್ಬೋದು, ರಾಜಸ್ವ ವೆಚ್ಚ ಮತ್ತು ಬಂಡವಾಳ ವೆಚ್ಚ ಆಗಿರ್ಬೋದು, ಇವೆಲ್ಲವೂ ಕೂಡ ಒಂದೇ ಅಂತ ಅನ್ನಿಸ್ತಾ ಇರ್ಬೋದು ನಿಮಗೆ, ಯಾಕೆ ಅರ್ಥ ಕೂಡ ಹಾಗೆ ಬರುತ್ತೆ. ಆದರೆ ಇವೆರಡೂ ಕೂಡ ಒಂದೇನಾ ಅಂತ ಹೇಳಿ ನಮಗೆ ಹೇಳಲಿಕ್ಕಾಗೋದಿಲ್ಲ, ಯಾಕೆಂದರೆ ಅಂಕಿಅಂಶಗಳು ಕೂಡ ಬೇರೆ ಬೇರೆ ಬಂದಿರುತ್ತೆ. ಹಾಗಾಗಿ ಎಕನಾಮಿಕ್ ಸರ್ವೆಲಿ ಹೇಗೆ ಕೊಟ್ಟಿದ್ದಾರೆ ಹಾಗೆ ನಾವು ಅಧ್ಯಯನವನ್ನು ಮಾಡ್ತಾ ಹೋಗೋಣ. ಎಕನಾಮಿಕ್ ಸರ್ವೆಯಲ್ಲಿ ನಮಗೆ ಅಭಿವೃದ್ಧಿ ವೆಚ್ಚ ಮತ್ತು ಅಭಿವೃದ್ಧಿಯೇತರ ವೆಚ್ಚವನ್ನು ನಾವು ನೋಡ್ಬೋದು. ಸೊ ಇದ್ರ ಬಗ್ಗೆ ನಾವು ಅಧ್ಯಯನವನ್ನು ಮಾಡ್ತಾ ಹೋಗೋಣ. ಓಕೆ, ಸೊ ಮೊದಲಿಗೆ ಅಭಿವೃದ್ಧಿ ವೆಚ್ಚ ಅಂತ ಹೇಳಿ ಬಂದಾಗ ನೀವೆಲ್ಲರೂ ಕೂಡ ಈಗ ಆಲ್ರೆಡಿ ಇದರ ಒಂದು ಅರ್ಥವನ್ನು ತಿಳ್ಕೊಂಡಿದ್ದೀರಾ. ಅದರಲ್ಲಿ ಸಾಮಾಜಿಕ ಸೇವೆಗಳ ವೆಚ್ಚ ಅಂತ ಬಂದಾಗ, ಶಿಕ್ಷಣ ಅಂತ ಬಂದಾಗ ಶಾಲೆಗಳು, ಕಾಲೇಜುಗಳು, ವಿಶ್ವವಿದ್ಯಾನಿಲಯಗಳನ್ನು ನಿರ್ಮಾಣವನ್ನು ಮಾಡುವಂಥದ್ದು, ನಿರ್ವಹಣೆಯನ್ನು ಮಾಡುವಂಥದ್ದು ಅಭಿವೃದ್ಧಿ ವೆಚ್ಚದಲ್ಲಿ ಬರುತ್ತೆ. ನಂತರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಂತ ಬಂದಾಗ ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡುವಂಥದ್ದು, ಆರೋಗ್ಯ ಕೇಂದ್ರಗಳನ್ನು ನಿರ್ಮಾಣ ಮಾಡುವಂಥದ್ದು, ಔಷಧಿಗಳು ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಕಾರ್ಯಕ್ರಮಗಳು, ಕುಡಿಯುವ ನೀರು, ವಸತಿ ಮತ್ತು ನಗರಾಭಿವೃದ್ಧಿ ಯೋಜನೆಗಳನ್ನು ಜಾರಿಗೆ ತರುವಂಥದ್ದು, ಇದು ಕೂಡ ಅಭಿವೃದ್ಧಿ ವೆಚ್ಚ ಆಗಿರುತ್ತೆ. ಸೊ ನಂತರದಲ್ಲಿ ಆರ್ಥಿಕ ಸೇವೆಗಳ ವೆಚ್ಚ ಅಂತ ಬಂದಾಗ ಕೃಷಿ ಮತ್ತು ನೀರಾವರಿಗೆ ಸಂಬಂಧಪಟ್ಟ ಹಾಗೆ ನೀರಾವರಿ ಯೋಜನೆಗಳನ್ನು ಜಾರಿಗೆ ತರುವಂಥದ್ದು, ಕೃಷಿ ಸಂಶೋಧನೆಗಳನ್ನು ಕೈಗೊಳ್ಳುವಂಥದ್ದು, ಕೃಷಿ ಸಬ್ಸಿಡಿಗಳ ಮೇಲೆ ಖರ್ಚನ್ನು ಮಾಡುವಂಥದ್ದು, ಇದು ಕೂಡ ಅಭಿವೃದ್ಧಿ ವೆಚ್ಚವಾಗಿರುತ್ತೆ. ನಂತರ ಮೂಲಸೌಕರ್ಯಗಳು ಅಂತ ಬಂದಾಗ ರಸ್ತೆಗಳು, ಸೇತುವೆಗಳು, ಬಂದರುಗಳು, ವಿದ್ಯುತ್, ಸಾರಿಗೆ ಇವೆಲ್ಲವನ್ನು ಅಭಿವೃದ್ಧಿಯನ್ನು ಮಾಡುವಂಥದ್ದು ಕೂಡ ಅಭಿವೃದ್ಧಿ ವೆಚ್ಚವಾಗಿರುತ್ತೆ ಅಂತ ಹೇಳಿ ನಾವು ನೋಡ್ಬೋದು.
ಸೊ ನಂತರ ಬಂಡವಾಳ ವೆಚ್ಚದ ಪಾಲು ಅಂತ ಬಂದಾಗ ಅಭಿವೃದ್ಧಿ ಉದ್ದೇಶಗಳಿಗಾಗಿ ಮಾಡುವಂತಹ ಹೆಚ್ಚಿನ ಬಂಡವಾಳ ವೆಚ್ಚ ಈ ಒಂದು ವಿಭಾಗದ ಅಡಿಯಲ್ಲಿ ಬರುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಆಸ್ತಿಗಳನ್ನು ಸೃಷ್ಟಿಸಲು ಅಥವಾ ಸರ್ಕಾರದ ಹೊಣೆಗಾರಿಕೆಗಳನ್ನು ಕಡಿಮೆ ಮಾಡಲು ಆಗುವಂತಹ ವೆಚ್ಚವನ್ನು ನಾವು ಈ ಒಂದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತಲೂ ಕೂಡ ಕರೆಯಲಾಗುತ್ತೆ. ಓಕೆ, ಸೊ ಇದಾದ ನಂತರ ಅಭಿವೃದ್ಧಿಯೇತರ ವೆಚ್ಚ ಅಂತ ಬಂದಾಗ ಇದರ ಅರ್ಥವನ್ನು ಕೂಡ ಈಗ ಆಲ್ರೆಡಿ ನೀವು ಅಧ್ಯಯನವನ್ನು ಮಾಡಿರ್ತೀರ. ಸೊ ಮೊದಲಿಗೆ ಇದರಲ್ಲಿ ವೇತನ ಮತ್ತು ಪಿಂಚಣಿ ಅಂತ ಬಂದಾಗ ಸರ್ಕಾರಿ ನೌಕರರ ವೇತನವನ್ನು ಕೊಡುವಂಥದ್ದು, ಭತ್ಯೆಯನ್ನು ಕೊಡುವಂಥದ್ದು, ನಿವೃತ್ತಿ ವೇತನ ಪಾವತಿಯನ್ನು ಮಾಡುವಂಥದ್ದು, ಇದು ಯಾವುದೇ ರೀತಿಯಾದಂತಹ ಆದಾಯವನ್ನು ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ನೀಡೋದಿಲ್ಲ. ಹಾಗಾಗಿ ಇದನ್ನು ನಾವು ಅಭಿವೃದ್ಧಿಯೇತರ ವೆಚ್ಚ ಅಂತ ಹೇಳಿ ಕರೆಯಲಾಗುತ್ತೆ. ಸೊ ನಂತರ ಬಡ್ಡಿ ಪಾವತಿಗಳು, ಅಂದರೆ ಸಾಲವನ್ನು ಪಡ್ಕೊಂಡಿದ್ರೆ ಸರ್ಕಾರ ಅದನ್ನು ಬಡ್ಡಿಯನ್ನು ಕಟ್ಟುವಂಥದ್ದು ಮತ್ತು ಸಹಾಯ ಧನಗಳನ್ನು ಕೊಡುವಂಥದ್ದು, ಇದು ಕೂಡ ಸರ್ಕಾರಕ್ಕೆ ಯಾವುದೇ ರೀತಿಯಾದಂಥ ಆದಾಯವನ್ನು ಸೃಷ್ಟಿ ಮಾಡೋದಿಲ್ಲ. ನಂತರ ಆಡಳಿತಾತ್ಮಕ ವೆಚ್ಚಗಳಾಗಿರುತ್ತೆ. ಸೊ ಇದಿಷ್ಟು ಕೂಡ ಅಭಿವೃದ್ಧಿಯೇತರ ವೆಚ್ಚವಾಗಿರುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಇಲ್ಲಿ ಸಾಲ ಮರುಪಾವತಿ ಕೂಡ ಇದೆ ಮತ್ತು ರಕ್ಷಣೆ ಮತ್ತು ಭದ್ರತೆ ಕೂಡ ಇದೆ. ಓಕೆ, ಸೊ ಈಗ ನಾವು ಅಂಕಿಅಂಶವನ್ನು ನೋಡ್ತಾ ಹೋಗೋಣ. ಸೊ ಇಲ್ಲಿ 2024 ಮತ್ತು 25ನೇ ಸಾಲಿನ ಕರ್ನಾಟಕದ ಒಟ್ಟು ಜಮೆಯನ್ನು ಕೊಟ್ಟಿದ್ದೇನೆ. ಸೊ ಒಂದು ಬಾರಿ ನೋಡ್ಕೊಳ್ಳೋಣ. ಈಗ ಆಲ್ರೆಡಿ ನಾವು ಅಧ್ಯಯನವನ್ನು ಮಾಡಿರ್ತೀವಿ. ಸೊ ಸರ್ಕಾರದ ಒಟ್ಟು ಜಮೆ ಅಂತ ಹೇಳಿ ಬಂದಾಗ ನಾವು ಕೊನೆಯಲ್ಲಿ ನೋಡಿದ್ವಿ 3,68,674.87 ಕೋಟಿ ರೂಪಾಯಿಗಳಷ್ಟು ಒಟ್ಟು ಜಮೆಯನ್ನು ನೋಡ್ತೀವಿ. ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿಕೊಂಡ್ರೆ 17.90% ಅಷ್ಟು ಏರಿಕೆ ಆಗಿದೆ ಅಂತ ಹೇಳಿ ನೋಡ್ಬೋದು. ಸೊ ಇದನ್ನು ಎರಡು ವಿಭಾಗಗಳಲ್ಲಿ ಕಲೆಕ್ಟನ್ನು ಮಾಡಿರ್ತಾರೆ. ಮೊದಲಿಗೆ ರಾಜಸ್ವ ಜಮೆ ಅಂತ ಬಂದಾಗ 2,63,177.82 ಕೋಟಿ ರೂಪಾಯಿಗಳಷ್ಟು ಸಂಗ್ರಹವನ್ನು ಮಾಡಿರ್ತಾರೆ. ಪರ್ಸೆಂಟೇಜ್ ಅಂತ ಬಂದಾಗ 16.05% ಅಷ್ಟು ಹೆಚ್ಚಳವಾಗಿದೆ ಅಂತ ಹೇಳಿ ನೋಡ್ಬೋದು. ಇನ್ನು ಬಂಡವಾಳ ಜಮೆ ಅಂತ ಬಂದಾಗ 1,05,496.05 ಕೋಟಿ ರೂಪಾಯಿಗಳಷ್ಟು ಕಲೆಕ್ಟನ್ನು ಮಾಡಿದ್ದಾರೆ. ಅದರಲ್ಲಿ ಪರ್ಸೆಂಟೇಜ್ ಲೆಕ್ಕ ಅಂತ ಬಂದಾಗ 22.77% ಅಷ್ಟು ಏರಿಕೆ ಆಗಿದೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನು ಈಗ ಆಲ್ರೆಡಿ ನಾವು ಅಧ್ಯಯನವನ್ನು ಮಾಡಿರ್ತೀವಿ. ಸೊ ಇದಾದ ನಂತರ 2024 ಮತ್ತು 25ನೇ ಸಾಲಿನ ಕರ್ನಾಟಕದ ಒಟ್ಟು ವೆಚ್ಚ ಅಂತ ಹೇಳಿ ಬಂದಾಗ ಒಟ್ಟು ವೆಚ್ಚವನ್ನು ನಾವು ನೋಡೋದಾದರೆ 3,71,383 ಕೋಟಿ ರೂಪಾಯಿಗಳಷ್ಟು ವೆಚ್ಚವಾಗಿದೆ ಅಂತ ಹೇಳಿ ನೋಡ್ಬೋದು. ಈ ವೆಚ್ಚ ಅಂತ ಬಂದಾಗ ಅಭಿವೃದ್ಧಿ ವೆಚ್ಚ ಮತ್ತು ಅಭಿವೃದ್ಧಿಯೇತರ ವೆಚ್ಚವನ್ನು ನೋಡ್ತೀವಿ. ಅದರಲ್ಲಿ ಅಭಿವೃದ್ಧಿ ವೆಚ್ಚ ಅಂತ ಬಂದಾಗ 2,41,725.40 ಕೋಟಿಗಳಷ್ಟು ಖರ್ಚಾಗಿರುವಂಥದ್ದನ್ನು ನೋಡ್ಬೋದು. ಪರ್ಸೆಂಟೇಜ್ ಲೆಕ್ಕಕ್ಕೆ ಬಂದರೆ 15.83% ಅಷ್ಟು ಅಭಿವೃದ್ಧಿ ವೆಚ್ಚ ಅನ್ನುವಂಥದ್ದು ಹೆಚ್ಚಳವಾಗಿದೆ ಅಂತ ಹೇಳಿ ನಾವು ನೋಡ್ಬೋದು. ನಂತರ ಅಭಿವೃದ್ಧಿಯೇತರ ವೆಚ್ಚ ಅಂತ ಬಂದಾಗ ರೂಪಾಯಿ 1,29,457 ಕೋಟಿ ರೂಪಾಯಿಗಳಷ್ಟು ನೋಡ್ಬೋದಾಗಿರುತ್ತೆ. ಪರ್ಸೆಂಟೇಜ್ ಲೆಕ್ಕ ಅಂತ ಬಂದಾಗ 18.79% ಅಷ್ಟು ಅಭಿವೃದ್ಧಿಯೇತರ ವೆಚ್ಚ ಅನ್ನುವಂಥದ್ದು ಜಾಸ್ತಿ ಆಗಿದೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಅದಿಷ್ಟು ಕೂಡ ಪ್ರಮುಖವಾದಂತಹ ಅಂಕಿಅಂಶಗಳು ಆಗಿರುತ್ತೆ. ಸೊ ನಾನಿಲ್ಲಿ ವೆಚ್ಚದ ಕುರಿತು ಮಾಹಿತಿಯನ್ನು ಕೂಡ ಕೊಟ್ಟಿರ್ತೇನೆ ನೋಡಿ. ಸೊ ಇದು ವೆಚ್ಚದ ಮಾಹಿತಿ ಆಗಿರುತ್ತೆ. ವೆಚ್ಚ ಅಂತ ಬಂದಾಗ ನಾವು ಆರ್ಥಿಕ ಸೇವೆಗಳನ್ನು, ಸಾಮಾಜಿಕ ಸೇವೆಗಳು, ಸಾಮಾನ್ಯ ಸೇವೆಗಳು, ಸಾರ್ವಜನಿಕ ಋಣ, ಸಾಲಗಳು ಮತ್ತು ಮುಂಗಡಗಳು, ಸ್ಥಳೀಯ ಸಂಸ್ಥೆಗಳಿಗೆ ನೆರವನ್ನು ಕೊಡುವಂಥದ್ದು, ಹೀಗೆ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಗಮನಿಸ್ಬೋದು. ಓಕೆ, ಸೊ ಇಲ್ಲಿ ನಾವು ಒಂದಿಷ್ಟು ಅಂಕಿಅಂಶಗಳನ್ನು ಪಟ್ಟಿಯಲ್ಲೂ ಕೂಡ ಕನ್ಫರ್ಮ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಅಭಿವೃದ್ಧಿ ವೆಚ್ಚವನ್ನು ನೋಡ್ತಾ ಇದ್ದೀರಾ. ಅಭಿವೃದ್ಧಿ ವೆಚ್ಚದಲ್ಲಿ ಈ ಒಂದು ವಿಭಾಗ ಬಂದು 2024 ಮತ್ತು 25ನೇ ಸಾಲಿದಾಗಿರುತ್ತೆ ನೋಡಿ. ಅಭಿವೃದ್ಧಿ ವೆಚ್ಚ ಅಂತ ಬಂದಾಗ ಗ್ರಾಮೀಣ ಅಭಿವೃದ್ಧಿ ಇದೆ, ನೀರಾವರಿ ಇದೆ, ಕೈಗಾರಿಕೆ ಇದೆ, ಸಾರಿಗೆ ಇದೆ, ಸಾಮಾಜಿಕ ಸೇವೆಗಳು, ಶಿಕ್ಷಣ ಮತ್ತು ಕ್ರೀಡೆ. ಸೊ ಭಾಳಷ್ಟು ಒಂದು ಅಭಿವೃದ್ಧಿ ವೆಚ್ಚವನ್ನು ನೋಡ್ಬೋದು. ಅಭಿವೃದ್ಧಿ ವೆಚ್ಚ ಅಂತ ಬಂದಾಗ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಇದರಲ್ಲಿ 2024 ಮತ್ತು 25ನೇ ಸಾಲು ಅಂತ ಬಂದಾಗ 2,41,725.40 ಕೋಟಿಗಳಷ್ಟು ಖರ್ಚಾಗಿದೆ ಅಂತ ಹೇಳಿ ನೋಡ್ಬೋದು.
ಪರ್ಸೆಂಟೇಜ್ ಲೆಕ್ಕದಲ್ಲಿ ನಾವು ನೋಡೋದಾದರೆ 65.09% ಅಷ್ಟು ಅಭಿವೃದ್ಧಿ ವೆಚ್ಚ ಅನ್ನುವಂಥದ್ದು ಖರ್ಚಾಗಿದೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ಇದಾದ ನಂತರ ನೀವಿಲ್ಲಿ ನೋಡ್ತಿರುವಂಥದ್ದು ಅಭಿವೃದ್ಧಿಯೇತರ ವೆಚ್ಚವಾಗಿರುತ್ತೆ. ಇದರಲ್ಲಿ ಸಾಮಾನ್ಯ ಸೇವೆಗಳಿದೆ, ರಾಜ್ಯದ ಅಂಗಗಳು, ವಿತ್ತೀಯ ಸೇವೆಗಳು, ಆಡಳಿತಾತ್ಮಕ ಸೇವೆಗಳು, ಪಿಂಚಣಿ ಇದೆ, ಸ್ಥಳೀಯ ಸಂಸ್ಥೆಗಳಿಗೆ ಪಾಲುಗಳು ಅಂತ ಇದೆ. ಸೊ ಇದಿಷ್ಟು ಕೂಡ ಅಭಿವೃದ್ಧಿಯೇತರ ವೆಚ್ಚವಾಗಿರುತ್ತೆ. ಸೊ ಇಲ್ಲಿ ಒಟ್ಟು ಅಭಿವೃದ್ಧಿಯೇತರ ವೆಚ್ಚ ಅಂತ ಬಂದಾಗ 2024 ಮತ್ತು 25ನೇ ಸಾಲಿನಲ್ಲಿ 1,29,657.35 ಕೋಟಿ ರೂಪಾಯಿಗಳಷ್ಟು ನಾವು ಖರ್ಚಾಗಿದೆ ಅಂತ ಹೇಳಿ ನೋಡ್ಬೋದು. ಒಟ್ಟಾರೆಯಾಗಿ ವೆಚ್ಚ ಅಂತ ಬಂದಾಗ ಅಭಿವೃದ್ಧಿ ಮತ್ತು ಅಭಿವೃದ್ಧಿಯೇತರ ವೆಚ್ಚ ಅಂತ ಬಂದಾಗ ಒಟ್ಟಾರೆಯಾಗಿ ನಾವು ಇಲ್ಲಿ 3,71,382.75 ಕೋಟಿ ರೂಪಾಯಿಗಳಷ್ಟು ಖರ್ಚಾಗಿದೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದಿಷ್ಟು ಕೂಡ ವೆಚ್ಚಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿಗಳಾಗಿರುತ್ತೆ. ಸೊ ನಾನಿಲ್ಲಿ ಗೌರ್ಮೆಂಟ್ ಡೇಟಾ ಏನಿರುತ್ತೆ, ಸೊ ಈ ಒಂದು ಪಟ್ಟಿಯಲ್ಲೂ ಕೂಡ ಗುರುತು ಮಾಡಿರ್ತೀನಿ. ಸೊ ಇದನ್ನು ನೀವು ನೋಡಿಕೊಂಡು ಒಂದು ಕಡೆ ನೋಟ್ ಮಾಡಿ ಇಟ್ಕೊಳ್ಬೋದು, ನಿಮಗೆ ಓದಲಿಕ್ಕೆ ಸಹಾಯವಾಗುತ್ತೆ. ಓಕೆ, ಸೊ ಇದಾದ ನಂತರ ಇಲ್ಲೊಂದು ಪಟ್ಟಿ ಇದೆ, ಇದನ್ನು ಕೂಡ ಸ್ವಲ್ಪ ಗಮನಿಸೋಣ. ಪ್ರಮುಖ ವಿತ್ತೀಯ ಸೂಚಕಗಳು. ವಿತ್ತೀಯ ಸೂಚಕವನ್ನು ತರಗತಿಯ ಸ್ಟಾರ್ಟಿಂಗಲ್ಲಿ ನಾವು ಅಧ್ಯಯನವನ್ನು ಮಾಡಿರ್ತೀವಿ. ಸೊ ಅದರಲ್ಲಿ ಬಹಳಷ್ಟು ಪ್ರಮುಖವಾದಂತಹ ವಿತ್ತೀಯ ಕೊರತೆಯನ್ನು ಕೂಡ ನಾವು ನೋಡ್ತಾ ಹೋಗೋಣ. ಸೊ ಮೊದಲಿಗೆ ನಾವು ರಾಜಸ್ವ ಕೊರತೆ ಅಂತ ಹೇಳಿ ನೋಡ್ಬೋದು, ಅಂದರೆ ರೆವೆನ್ಯೂ ಡೆಫಿಷಿಯೇಟನ್ನು ನೋಡ್ಬೋದು. ಅಂದರೆ ರಾಜ್ಯದ ಆದಾಯಕ್ಕೆ ಎಷ್ಟು ಕಡಿಮೆ ಆಗಿದೆ, ಎಷ್ಟು ಹಣಕಾಸು ಕೊರತೆಯಾಗಿದೆ ಅಂತ ಹೇಳಿ ಅಂಕಿಅಂಶಗಳನ್ನು ನೋಡ್ಬೋದು. ಅದರಲ್ಲಿ ಮೊತ್ತಗಳಲ್ಲಿ ನಾವು ನೋಡೋದಾದರೆ ರೆವೆನ್ಯೂ ಡೆಫಿಷಿಯೇಟ್ ಅಂತ ಹೇಳಿ ಬಂದಾಗ 27,103 ಕೋಟಿಗಳಷ್ಟು ಆದಾಯ ಅನ್ನುವಂಥದ್ದು ಕಡಿಮೆ ಆಗಿದೆ. ಸೊ ಅದನ್ನು ಪರ್ಸೆಂಟೇಜ್ ಲೆಕ್ಕದಲ್ಲಿ ನೋಡೋದಾದರೆ 1% ಅಷ್ಟು GSDPಯ ಮೇಲೆ ಈ ರಾಜಸ್ವ ಕೊರತೆಯನ್ನು ನಾವು ನೋಡ್ಬೋದಾಗಿರುತ್ತೆ. ನಂತರ ವಿತ್ತೀಯ ಕೊರತೆಯನ್ನು ಈಗ ಆಲ್ರೆಡಿ ನಾವು ಅಧ್ಯಯನವನ್ನು ಮಾಡಿರ್ತೀವಿ. 82,981 ಕೋಟಿ ರೂಪಾಯಿಗಳಷ್ಟು ಹಣ ಅನ್ನುವಂಥದ್ದು ಕೊರತೆ ಕಂಡು ಬಂದಿರುತ್ತೆ. ಸೊ ಅದನ್ನು ನಾವು GSDPಯ ಮೇಲೆ ತಿಳಿಸೋದಾದರೆ 2.95% ಅಷ್ಟು ಈ ಒಂದು ವಿತ್ತೀಯ ಕೊರತೆಯನ್ನು ನಾವು ನೋಡ್ಬೋದು. ನಂತರ ಒಟ್ಟು ಸಾಲ ಅಂದರೆ ಟೋಟಲ್ ಲಯಬಿಲಿಟೀಸ್ ಏನಿರುತ್ತೆ ಇದ್ರ ಮೇಲೆ ಕೂಡ ವಿತ್ತೀಯ ಕೊರತೆ ಅನ್ನುವಂಥದ್ದು ಉಂಟಾಗಿರುತ್ತೆ. ಸೊ ಅದನ್ನು ನಾವು ಕೋಟಿಗಳಲ್ಲಿ ನೋಡೋದಾದರೆ 7,16,163 ಕೋಟಿಗಳಷ್ಟು ಕೊರತೆ ಆಗಿದೆ ಅಂತ ಹೇಳಿ ನೋಡ್ಬೋದು. ಇದನ್ನು ಪರ್ಸೆಂಟೇಜ್ ಲೆಕ್ಕದಲ್ಲಿ ನೋಡೋದಾದರೆ 25.40% ಅಷ್ಟು ಈ ಒಂದು ಒಟ್ಟು ಸಾಲಗಳ ವಿತ್ತೀಯ ಕೊರತೆಯನ್ನು ನಾವು ನೋಡ್ಬೋದಾಗಿರುತ್ತೆ, ಅಥವಾ ಒಟ್ಟು ಸಾಲದ ಕೊರತೆಯನ್ನು ಕೂಡ ನಾವು ನೋಡ್ಬೋದು. ಸೊ ಈ ಒಂದು ಪಟ್ಟಿಯಲ್ಲಿ ರೆವೆನ್ಯೂ ಡೆಫಿಷಿಯೇಟ್ ಏನಿರುತ್ತೆ ಇದು ಮತ್ತೆ ವಿತ್ತೀಯ ಕೊರತೆ ಅನ್ನುವಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಸೊ ಇದಾದ ನಂತರ ಸೊ ಇಲ್ಲಿ ಕೇಂದ್ರ ಸರ್ಕಾರದ ಅನುದಾನಗಳು ಅಂತ ಬಂದಾಗ ಇಲ್ಲೂ ಕೂಡ ಪ್ರಶ್ನೆಗಳು ಕೇಳುವ ಸಾಧ್ಯತೆಗಳಿರುತ್ತೆ. ಸೊ ಇದನ್ನು ನಾವು ನೋಡ್ತಾ ಹೋಗೋಣ. ನೀವು ಪಟ್ಟಿಯನ್ನು ಗಮನಿಸ್ಬೋದು. ಕೇಂದ್ರದ ಅನುದಾನದಲ್ಲಿನ ಪ್ರವೃತ್ತಿಗಳು ಅಂತ ಬಂದಾಗ ನಾವು 3 ವಿಭಾಗಗಳಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಮೊದಲಿಗೆ 15ನೇ ಹಣಕಾಸು ಆಯೋಗ ಏನಿದೆ, ಈ ಒಂದು ಆಯೋಗದಿಂದ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬಂದಿರುವಂತಹ ಅನುದಾನ ಅಂತ ಬಂದಾಗ 2024 ಮತ್ತು 25ನೇ ಸಾಲಿನಲ್ಲಿ 5,518 ಕೋಟಿಗಳಷ್ಟು ಬಂದಿದ್ದು, ಇದನ್ನು ಪರ್ಸೆಂಟೇಜ್ ಲೆಕ್ಕದಲ್ಲಿ ನೋಡೋದಾದರೆ 2.91% ಅಷ್ಟು ಹಣಕಾಸು ಆಯೋಗದಿಂದ ಅನುದಾನ ಬಂದಿದೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ನಂತರ ಕೇಂದ್ರ ಪುರಸ್ಕೃತ ಯೋಜನೆಗಳು ಅಂತ ಬಂದಾಗ ಈಗ ಕೇಂದ್ರ ಸರ್ಕಾರ ಜಾರಿ ಮಾಡಿರುವಂತಹ, ಕೇಂದ್ರ ಸರ್ಕಾರದಿಂದ ಅನುದಾನ ಪಡೆಯುವಂತಹ ಯೋಜನೆಗಳೇನಿದೆ ಅದು ನಮ್ಮ ರಾಜ್ಯಗಳಲ್ಲೂ ಕೂಡ ಜಾರಿಯಾಗಿರುತ್ತೆ. ಅಂತಹ ಯೋಜನೆಗಳಿಗೆ ಕೇಂದ್ರ ಸರ್ಕಾರದಿಂದ ಅನುದಾನವನ್ನು ನೀಡಲಾಗುತ್ತೆ. ಅದರಲ್ಲಿ 60-40 ಅನುಪಾತದಲ್ಲಿ ನಾವು ಅನುದಾನವನ್ನು ನೋಡ್ಬೋದು, ಅಥವಾ 90 ಮತ್ತು 10 ಅನುಪಾತದಲ್ಲಿ ನೋಡ್ಬೋದು, ಅಥವಾ 70-30 ನಲ್ಲೂ ಕೂಡ ನಾವು ಅನುಪಾತದಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದರಲ್ಲಿ ನಮ್ಮ ರಾಜ್ಯ ಸರ್ಕಾರಕ್ಕೆ 6,976 ಕೋಟಿ ರೂಪಾಯಿಗಳಲ್ಲಿ ಈ ಒಂದು ಕೇಂದ್ರ ಪುರಸ್ಕೃತ ಯೋಜನೆಯ ಅನುದಾನವನ್ನು ನೋಡ್ಬೋದು. ಪರ್ಸೆಂಟೇಜ್ ಲೆಕ್ಕದಲ್ಲಿ ನೋಡೋದಾದರೆ 3.15% ಅಷ್ಟು ಅನುದಾನವನ್ನು ನೀಡಲಾಗಿದೆ. ನಂತರ ಇತರ ವರ್ಗಾವಣೆ ಮತ್ತು ಶಾಸಕಾಂಗವಿರುವಂತಹ ರಾಜ್ಯಗಳಿಗೆ ನೀಡಲಾಗುವಂತಹ ಸಹಾಯಧನ ಅಂತ ಬಂದಾಗ 2,631 ಕೋಟಿ ರೂಪಾಯಿಗಳಷ್ಟು ನೋಡ್ತೀವಿ. ಮತ್ತು ಇದನ್ನು ಪರ್ಸೆಂಟೇಜ್ ಲೆಕ್ಕದಲ್ಲಿ ನೋಡೋದಾದರೆ 1.10% ಅಷ್ಟು ನಾವು ಅನುದಾನವನ್ನು ನೋಡ್ಬೋದು. ಸೊ ಇಲ್ಲಿ ಒಟ್ಟು ಅನುದಾನ ಅಂತ ಬಂದಾಗ ಇದು ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ.
ಒಟ್ಟು ಅನುದಾನ ಅಂತ ಬಂದಾಗ ಕೇಂದ್ರ ಸರ್ಕಾರದಿಂದ ನಮ್ಮ ಕರ್ನಾಟಕಕ್ಕೆ 5.39% ಅನುದಾನವನ್ನು ನೀಡಲಾಗಿದೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ಮತ್ತೊಂದು ಮಾಹಿತಿಯನ್ನು ನೀವು ಗಮನಿಸಬೇಕಾಗತ್ತೆ. 2023 ಮತ್ತು 24ನೇ ಸಾಲಿನಲ್ಲಿ ಒಟ್ಟು ಕೇಂದ್ರ ಸರ್ಕಾರದ ಅನುದಾನ ಅಂತ ಹೇಳಿ 6.77% ಅನುದಾನ ಬಂದಿತ್ತು. ಸೊ ನಂತರ 2022 ಮತ್ತು 23ನೇ ಸಾಲಿನಲ್ಲಿ ಕೇಂದ್ರ ಸರ್ಕಾರದಿಂದ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಟ್ಟು ಅನುದಾನ ಅಂತ ಬಂದಾಗ 16.09% ಅನುದಾನ ಬಂದಿರುವಂಥದ್ದನ್ನು ನೀವು ಗಮನಿಸ್ಬೋದು. ಸೊ ಇಲ್ಲಿ ಏನಾಗ್ತಾ ಇದೆ, ಪ್ರತಿಯೊಂದು ಹಣಕಾಸು ವರ್ಷದ ಸಾಲಿನಿಂದ ಮತ್ತೊಂದು ಸಾಲಿಗೆ ಈ ಅನುದಾನ ಅನ್ನುವಂಥದ್ದು ಕಡಿಮೆ ಆಗ್ತಾ ಇದೆ ಅಂತ ಹೇಳಿ ನೀವು ಗಮನಿಸಬೇಕಾಗತ್ತೆ. ಓಕೆ, ಸೊ ಈಗ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಮತ್ತೊಂದು ಮಾಹಿತಿಯನ್ನು ನಾವು ನೋಡ್ತಾ ಹೋಗೋಣ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ 2023 ಮತ್ತು 24ನೇ ಸಾಲಿನಲ್ಲಿ ಆರಂಭವಾದಂತಹ 5 ಗ್ಯಾರಂಟಿ ಯೋಜನೆಗಳೇನಿರುತ್ತೆ ಅದು ಪ್ರಸ್ತುತ 2024 ಮತ್ತು 25ನೇ ಸಾಲಿನಲ್ಲೂ ಕೂಡ ಮುಂದುವರಿತಾ ಇದೆ. ಅದಕ್ಕೂ ಕೂಡ 2024 ಮತ್ತು 25ನೇ ಸಾಲಿನ ಬಜೆಟ್ನಲ್ಲಿ 52,000 ಕೋಟಿ ರೂಪಾಯಿಗಳನ್ನು ರಾಜ್ಯ ಸರ್ಕಾರ ಈ ಒಂದು ಯೋಜನೆಗಳಿಗೆ ಕೊಟ್ಟಿದೆ ಅಂತ ಹೇಳಿ ನಾವು ನೋಡ್ಬೋದು. ಇದು ಈ ಒಂದು 52,000 ಕೋಟಿ ರೂಪಾಯಿಗಳಿದೆಯಲ್ಲ, ಇದು ಬಜೆಟ್ನ 14% ಅಷ್ಟಿದೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದಿಷ್ಟು ಕೂಡ ಬಹಳಷ್ಟು ಪ್ರಮುಖವಾದ ಮಾಹಿತಿ. ಸೊ ಇಲ್ಲಿ ಬಜೆಟ್ನ ಪ್ರಕಾರವಾಗಿ ಯಾವ್ಯಾವ ಯೋಜನೆಗೆ ಎಷ್ಟು ಅಮೌಂಟ್ ಸಿಕ್ಕಿದೆ ಅಂತ ಹೇಳಿ ನಾವು ನೋಡ್ತಾ ಹೋಗೋಣ. ಇದು ಎಕನಾಮಿಕ್ ಸರ್ವೆಯಲ್ಲಿರುವಂತಹ ಅಂಕಿಅಂಶಗಳು ಆಗಿರುತ್ತೆ. ಓಕೆ, ಸೊ ಶಕ್ತಿ ಯೋಜನೆಗೆ 2024 ಮತ್ತು 25ನೇ ಸಾಲಿನಲ್ಲಿ 5,015 ಕೋಟಿ ರೂಪಾಯಿಗಳಷ್ಟು ಹಣವನ್ನು ನೀಡಿದ್ದಾರೆ ಅಂತ ಹೇಳಿ ನೋಡ್ಬೋದು. ಇನ್ನು ಅನ್ನಭಾಗ್ಯ ಯೋಜನೆ ಅಂತ ಬಂದಾಗ 2024 ಮತ್ತು 25ನೇ ಸಾಲಿನಲ್ಲಿ 8,079 ಕೋಟಿ ರೂಪಾಯಿಗಳನ್ನು ನೀಡಿದ್ದಾರೆ ಅಂತ ಹೇಳಿ ನೋಡ್ಬೋದು. ಇನ್ನು ಗೃಹ ಜ್ಯೋತಿ ಯೋಜನೆ ಅಂತ ಬಂದಾಗ 9,657 ಕೋಟಿಗಳಷ್ಟು ಹಣವನ್ನು ನೀಡಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದಾದ ನಂತರ ಗೃಹಲಕ್ಷ್ಮಿ ಅಂತ ಬಂದಾಗ 28,608.40 ಕೋಟಿಗಳಷ್ಟು ಹಣವನ್ನು ನೀಡಿದ್ದಾರೆ ಅಂತ ಹೇಳಿ ನೋಡ್ಬೋದು. ನಂತರ ಯುವ ನಿಧಿ ಯೋಜನೆ ಅಂತ ಬಂದಾಗ 650 ಕೋಟಿಗಳಷ್ಟು ಹಣವನ್ನು ನೀಡಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದಿಷ್ಟು ಕೂಡ 5 ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿಗಳು ಆಗಿರುತ್ತೆ. ಸೊ ಇವತ್ತಿನ ತರಗತಿಯಲ್ಲಿ ನಾವು ಆರ್ಥಿಕ ಸಮೀಕ್ಷೆಯ 2ನೇ ಅಧ್ಯಾಯವಾದಂತಹ ವಿತ್ತೀಯ ಕೊರತೆ ಬಗ್ಗೆ ಸಂಪೂರ್ಣವಾಗಿ ಅಧ್ಯಯನವನ್ನು ಮಾಡಿದ್ದೇವೆ. ನಮ್ಮ ರಾಜ್ಯ ಸರ್ಕಾರದ ಆದಾಯದ ಮೂಲಗಳ ಬಗ್ಗೆ, ವೆಚ್ಚದ ವಿಚಾರಗಳ ಬಗ್ಗೆ ಅಧ್ಯಯನವನ್ನು ಮಾಡಿರ್ತೀವಿ. ಸೊ ಮುಂದಿನ ತರಗತಿಯಲ್ಲಿ ನಾವು ಹೂಡಿಕೆ ಮತ್ತು ರಫ್ತುಗಳ ಬಗ್ಗೆ ಅಧ್ಯಯನವನ್ನು ಮಾಡ್ತಾ ಹೋಗೋಣ. ಸೊ ಇಲ್ಲಿವರೆಗೂ ನನ್ನ ತರಗತಿಯನ್ನು ಕೇಳಿದಂತಹ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.